ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲಜನ ಔನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖಹರಯೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚ ಆನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಶ್ರೀ ಗುರುಭ್ಯೋ ನಮಃ. ನಿದ್ರಾ ಆಲಸ್ಯ ಪ್ರಮಾದ ಉತ್ಥಂ ತತ್ ಸುಖಂ ತಾಮಸಂ ಸ್ಮೃತಂ ಅಂತ ತಾಮಸ ಸುಖದ ಬಗ್ಗೆ ಕೃಷ್ಣ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಿದ್ರೆಯಿಂದ, ಆಲಸ್ಯದಿಂದ, ಪ್ರಮಾದದಿಂದ. ಪ್ರಮಾದ ಎನ್ನುವ ಶಬ್ದಕ್ಕೆ ಬಹುಮುಖ ಅರ್ಥವನ್ನು ಕೊಡ್ತಾರೆ. ಸಂದರ್ಭ ನೋಡಿಕೊಂಡು ಪ್ರಮಾದ ಶಬ್ದಕ್ಕೆ ಅರ್ಥ ಮಾಡಬೇಕು. ಪ್ರಮಾದಿ ಅಂದರೆ ಮರೆಯುವಿಕೆ ಉಳ್ಳವನನ್ನು ಪ್ರಮಾದಿ ಎನ್ನುವ ಶಬ್ದದಿಂದ ಕರೀತಾರೆ. ಇನ್ನು ಶಾಸ್ತ್ರದೇ ಧಾಟಿಯಲ್ಲಿ ಮಾತಾಡಬೇಕು ಅಂತಾದರೆ ಅಧರ್ಮದಲ್ಲಿ ಬುದ್ಧಿ ಉಳ್ಳವನನ್ನು, ಅನ್ಯಾಯದಲ್ಲಿ ಬುದ್ಧಿ ಯಾರಿಗುಂಟೋ ಅನ್ಯಾಯದಲ್ಲಿ ಪ್ರವೃತ್ತವಾಗುವ ಬುದ್ಧಿಗೆ ಪ್ರಮಾದ ಅಂತ ಹೆಸರು. ಬುದ್ಧಿ ಉಳ್ಳವನನ್ನು ಪ್ರಮಾದಿ ಅಂತ ಕರೀತಾರೆ. ಮರೆಯುವಿಕೆ ಉಳ್ಳವನು ಆಗಬಹುದು. ಎಷ್ಟೋ ಜನ ಮರೆಯುವಿಕೆಯಿಂದಾಗಿಯೇ ತುಂಬ ಖುಷಿ ಪಡ್ತಾರಲ್ವೋ? ಏನು, ಹೇಗೆ? ಉದಾಹರಣೆ ಏನೋ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಏನೋ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ, ನೀವೆಲ್ಲಿಂದೋ ಬರುವವರಿದ್ದೀರಾ. ಬರುವಾಗ ನಾನು ಹೇಳಿರ್ತೇನೆ ನಿಮ್ಮ ಹತ್ರ, ಒಂದಟ್ಟಿ ಮಲ್ಲಿಗೆ ಹಿಡ್ಕೊಂಡು ಬನ್ನಿ ಅಂತ. ಉಡುಪಿಯಲ್ಲಿ ಮಲ್ಲಿಗೆ ಸ್ವಲ್ಪ ಕ್ರಯ ಕಮ್ಮಿ ಅಂಥೇಳಿ ಪರಿಮಳನೂ ಇರುತ್ತೆ, ಅದರಿಂದ ಒಂದಟ್ಟಿ ಮಲ್ಲಿಗೆ ಹಿಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇವನಿಗೋ ಅವರ ಮನೆಯಲ್ಲಿ ಕಾರ್ಯಕ್ರಮ ಅಂತಂದಾಗಲೇ ಏನೋ ಶುರುವಾಗಿದೆ, ಹೊಟ್ಟೆ ತಳಮಳ. ಬರಬೇಕು ಅಂತ ಹೇಳಿದ್ದಾರೆ, ಹೋಗಲಿಲ್ಲ ಅಂತಂದರೆ ತನ್ನ ಹೊಟ್ಟೆ ಕಿಚ್ಚು ಪ್ರಕಾಶಕ್ಕೆ ಬರುತ್ತೆ ಅಂತ ಅದರಿಂದ ಹೋಗಲೇಬೇಕಾ? ಬರುವಾಗ ಒಂದಿಷ್ಟು ಇಂಥದ್ದನ್ನು ಹಿಡ್ಕೊಂಡು ಬಾ ಅಂತ ಹೇಳಿದ್ದಾರೆ, ಸಹಜವಾಗಿ ಮರೆತಿದ್ದಾನೆ ಪಾಪ. ಮರೆಯುವಿಕೆ ಅನ್ನೋದು ಇರೋದೇ ಇದ್ದೇವೆ, ನಮ್ಮ ಕೈಯಲ್ಲಿ ಇಲ್ಲೇ ಇಲ್ಲ, ಎಲ್ಲ ಕೃಷ್ಣನ ಕೈಯಲ್ಲೇ ಇರುವುದು. ಮರೆಯುವಿಕೆಯೋ ನೆನಪು ಎಲ್ಲ ಕೃಷ್ಣನ ಕೈಯಲ್ಲಿ ಇರುವುದು, ನಿಮ್ಮದು. ಸಹಜವಾಗಿ ಮರೆತಿದ್ದಾನೆ. ಆ ಕಾರ್ಯಕ್ರಮದ ಮನೆಗೆ ಹೋದಾಗ ಅವರು ಕೇಳಿದ್ರು, ಮಲ್ಲಿಗೆ ತಂದಿದ್ಯಾ ಅಂತ ಕೇಳಿದ್ರು. ಏನಂತ? ಹಬ್ಬ ಚಂದ ಎಲ್ಲ ಉಂಟಲ್ಲ, ಏನೆಲ್ಲ ರಾಗಗಳು ಬರಬೇಕು ಆ ಎಲ್ಲ ರಾಗಗಳು ಬರ್ತಾವೆ. ಮರೆತೇ ಹೋಯಿತು, ಹಾಗೆ ಹೀಗೆ, ಏನು ಮಾಡೋಣ, ಅವಸರದಲ್ಲಿದ್ದೆ, ನಾನು ತುಂಬ ನೆನಪಿಟ್ಟುಕೊಂಡಿದ್ದೆ ಅಂತ ಉಂಟಲ್ಲ. ಎಲ್ಲ ಆದಮೇಲೆ ಅಂತೂ ಅವರ ಮನೆಗೆ ಈ ದಿವಸ ಮಲ್ಲಿಗೆ ಬರಲಿಲ್ಲಲ್ಲ, ಒಳಗಿನಿಂದ ಖುಷಿ ಪಡ್ತಾನ. ತತ್ ಸುಖಂ ತಾಮಸಂ ಸ್ಮೃತಂ. ಹೊಸ್ತೇನಿಲ್ಲ ಅಲ್ಲ ಇದರಲ್ಲಿ. ಹಾಗಾದ್ರೆ ತಾಮಸ ಸುಖದ ಬಗ್ಗೆ ಕೃಷ್ಣನ ವಿವರಣೆ ಹೊಸ್ತೇನಲ್ಲ, ನಿತ್ಯ ಜೀವನದಲ್ಲಿ ಅನುಭವಿಸುವಂತಹದ್ದೇ. ನಾನು ತರ್ತೇನೆ ಅಂತ ಕೆಲವರು ಒಪ್ಪಿಕೊಂಡು ಹಿಡ್ಕೊಂಡು ಹೋಗದೆ ಅಲ್ಲಿ ಮರ್ತು ಹೋಯಿತು ಅಂತ ಹೇಳಿ ಖುಷಿ ಪಡತಕ್ಕಂತಹ ಮಂದಿಗಳು ಇದ್ದಾರೆ. ಇನ್ನು ಅಧರ್ಮದಲ್ಲಿ, ಅನ್ಯಾಯದಲ್ಲಿ ಅಂತೂ ತೊಡಗಿಸಿಕೊಂಡು ಆ ಅಧರ್ಮದಿಂದ ಏನಾಯಿತು, ದ್ರೌಪದಿಯ ವಸ್ತ್ರಾಪಹರಣ ಆದಾಗ ದುರ್ಯೋಧನ ಖುಷಿ ಪಟ್ಟ. ಹಾಗಾದ್ರೆ ಇಂತಹ ಖುಷಿಗಳನ್ನೆಲ್ಲ ಪ್ರಮಾದದಿಂದಲೋ, ಆಲಸ್ಯದಿಂದಲೋ, ನಿದ್ರೆಯಿಂದಲೋ ಬರತಕ್ಕಂತಹ ಖುಷಿ ಏನುಂಟು, ಸುಖ ಏನುಂಟು, ತತ್ ಸುಖಂ ಅರ್ಜುನ ತಾಮಸಂ ಸ್ಮೃತಂ.
ಅವ ಒಳಗೆ ಖುಷಿ ಪಟ್ಟ ಅಂತ ಹೇಳಿ ಅಬ್ಬ ಅವನ ಮುಖದಲ್ಲಿ ಒಳ್ಳೆ ನಗು ಬಂತು ನೋಡಿ ಅಂತ ಆ ನಗುವನ್ನು ನೋಡಿ ನಾವು ಕೂಡ ಅವನಂತೇನೆ ಸುಖಿಗಳಾಗಿರ್ಲಿಕ್ಕೆ ಪ್ರಯತ್ನ ಪಡೋಣ ಅಂತ ಆ ಸುಖವನ್ನು ಯಾರೂ ಬಯಸಬಾರದು. ತತ್ ಸುಖಂ ತಾಮಸಂ ಸ್ಮೃತಂ ಅಂತ ಸಾತ್ವಿಕ, ರಾಜಸ, ತಾಮಸ ಸುಖದ ಬಗ್ಗೆ ಚಿತ್ರಣ ಕೊಟ್ಟು ಮೂರು ಅಂತೆಲ್ಲ ಚಿತ್ರಣ ಕೊಟ್ಟು ಆಮೇಲೆ ಇಡೀ ಜೀವರಾಶಿಗಳನ್ನೇ ಕೃಷ್ಣ ವಿಭಾಗ ಮಾಡ್ತಾ ಇದ್ದಾನೆ ಎನ್ನುವುದನ್ನು ನಿನ್ನೆ ದಿವಸ ನೋಡಿದ್ದೆವು. ತ್ರಿವಿಧ ಜೀವರಾಶಿಗಳು ನಮ್ಮಲ್ಲಿ ಎಲ್ಲ ತ್ರೈವಿಧ್ಯ. ಆ ತ್ರಿವಿಧ ಜೀವರಾಶಿಗಳನ್ನು ಕೃಷ್ಣ ವಿಭಾಗ ಮಾಡ್ತಾನೆ. ಬ್ರಹ್ಮಾಂಡದಲ್ಲಿ ಚತುರ್ಮುಖನನ್ನು ಆರಂಭಿಸಿಕೊಂಡು ಕಲಿ ಪರ್ಯಂತ, ಚತುರ್ಮುಖ ಮೊದಲಿಗ, ಕಲಿ ಕೊನೆಯವ, ಬಾಕಿಯವರೆಲ್ಲ ಈ ಮಧ್ಯದಲ್ಲಿ ಸೇರಬೇಕು. ಜಡ ಆಗಲಿ ಚೇತನ ಆಗಲಿ ಈ ಬ್ರಹ್ಮಾಂಡದ ಒಳಗಿನಿಂದ ಬ್ರಹ್ಮಾಂಡವನ್ನು ಸೇರಿಸಿಕೊಂಡು, ಬ್ರಹ್ಮಾಂಡದ ಕರ್ಪರವನ್ನೆಲ್ಲ ಸೇರಿಸಿಕೊಂಡು ತಾನೇ ಇಷ್ಟೂ ಕೂಡ ಪ್ರಕೃತಿ ಜೈಹಿ ಗುಣೈಹಿ ಬದ್ಧಂ. ಪ್ರಕೃತಿ ಅಂತಂದ್ರೆ ಲಕ್ಷ್ಮಿ, ಲಕ್ಷ್ಮಿಯ ಗುಣಗಳು ಅಂತಂದ್ರೆ ಅವಳ ಹಿಡಿತದಲ್ಲಿರತಕ್ಕಂಥ ಗುಣಗಳು ಅಂತಂದ್ರೆ ಸತ್ವ ರಜಸ್ತಮೋ ಗುಣಗಳು, ಅವುಗಳ ಸಂಪರ್ಕ ಉಳ್ಳವುಗಳೇ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಉಂಬ ಜೀವಾರು ದುಃಖಕ್ಕೆ ದೂರಾಳೆನೆಪ ಎನೆಗೆ ಎಣೆಯೇ ಶೋಭಾನೆ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ಸುಖ ದುಃಖ ಉಂಬ, ಅರ್ಥ ಆಯ್ತಲ್ಲ? ಎಲ್ಲ ಪ್ರಕೃತಿಯ ಬಂಧನಕ್ಕೆ ಒಳಗಾದವರು, ಎಲ್ಲ ಪ್ರಾಕೃತರು. ನಾನು ಅಪ್ರಾಕೃತಳು ಅಂತಾಳೆ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ವಿಕೃತಿಗೊಳಗಾಗಿ, ಸರಿ ಏನು ಮತ್ತೆ ನಾನಾ ರೀತಿಯಾದ ವಿಕಾರ. ವಾಯುದೇವರಿದ್ರಲ್ಲ, ಪ್ರಕೃತಿಯ ಗುಣದಿಂದ ಕಟ್ಟಲ್ಪಟ್ಟವರಲ್ವೋ ವಾಯುದೇವರು. ಲಿಂಗದೇಹ ವಾಯುದೇವರಿಗೂ ಉಂಟಲ್ಲ, ಪಾಂಚಭೌತಿಕ ದೇಹ ವಾಯುದೇವರಿಗೂ ಉಂಟಲ್ಲ. ಆ ವಾಯುದೇವರು ಏನಾದ್ರು ವಿಕೃತಿಗೊಳಗಾಗಿ, ವಾಯುದೇವರು ಪ್ರಳಯ ಕಾಲ ಬಂತು, ದೇವರ ಉದರೊಳಗೆ ಹೋದ, ಪುನಃ ಸೃಷ್ಟಿಕಾಲ ಬಂತು, ಅದೇ ವಾಯುದೇವರು ವಿಕೃತಿಗೊಳಗಾಗಿ 4 ಮೋರೆಯವರಾಗಿ ಹೊರಗೆ ಬಂದರು, 5 ಮೋರೆಯವರಾಗಿ ಹೊರಗೆ ಬಂದರು. ಪಂಚಮುಖ ಯಾರು? ರುದ್ರ. ಅವನಪ್ಪನು ಪಂಚಮುಖನೇ ಇದ್ದ ಮೊದಲು. ಅವನಪ್ಪನು ಬ್ರಹ್ಮನು ಕೂಡ 5 ಮುಖದವನೇ. ವಿಕೃತಿಗೊಳಗಾಗಿ ವಾಯುದೇವರಾಗಿ ಹುಟ್ಟಿದಾಗ ಒಂದೇ ಮುಖ ಇತ್ತು, ಅದೇ ವಾಯುದೇವರು ವಿಕೃತಿಗೊಳಗಾಗಿ ಸುಖ ದುಃಖ ಉಂಬ. ವಾಯುದೇವರು ಸುಖವನ್ನೇ ಉಣ್ತಾರೆ ಬಿಡಿ, ಆದರೂ ಕೂಡ ವಾಯುದೇವರು ವಿಕೃತಿಗೊಳಗಾಗಿ ಚತುರ್ಮುಖನಾಗಿ ದೇವರ ಉದರದಿಂದ ಕಮಲದಲ್ಲಿ ಹೊರಗೆ ಬಂದು, ಕಮಲದ ಅರಳಿದೆ, ಅದರಲ್ಲಿ ಕೂತಿದ್ದಾರೆ, ಸುತ್ತ ನೋಡ್ತಾರೆ, ನೀರು ಯಾರೂ ಇಲ್ಲ ಅಂತಂದ್ರು. ಭಯ ಪ್ರದರ್ಶನ ಮಾಡಿದ್ದು ಅವರಿಗೆ ಭಯ ಇಲ್ಲ, ಆದರೂ ಭಯವನ್ನು ಅಜ್ಞಾನವನ್ನು ವಾಯುದೇವರು ಬ್ರಹ್ಮನಾಗಿ ಬಂದು ವಿಕೃತಿಗೊಳಗಾಗಿ ತಾನು ಪ್ರದರ್ಶನ ಮಾಡಿದ್ದಾರೆ. ಆದ್ರಿಂದ ಅರ್ಜುನ ನ ತತ್ ಅಸ್ತಿ ಅಂತ ಒಂದು ಶುದ್ಧವಾದ ಒಂದು ವಸ್ತು ಬ್ರಹ್ಮಾಂಡದೊಳಗೆ ಎಲ್ಲಿ ಹುಡುಕಿದ್ರೂ ಸಿಗಲಿಕ್ಕಿಲ್ಲ. ಸುಖ ದುಃಖ ಉಂಬ ಬ್ರಹ್ಮಾದಿ ಜೀವರು ದುಃಖಕ್ಕೆ ಅಲ್ಲಿಂದಲೇ ಲೋಕದಲ್ಲಿ ಚಾಲ್ತಿಯಲ್ಲಿ ಬಂತೋ ಏನೋ, ಪ್ರಾಯಶಃ ಮುಂದೆ ಲೋಕದಲ್ಲಿ ಹೀಗೆ ಚಾಲ್ತಿಯಲ್ಲಿ ಬರುತ್ತೆ ಅಂತ ಹೇಳಿ ವಾದಿರಾಜ ಶ್ರೀಪಾದರು ಲಕ್ಷ್ಮೀ ಶೋಭಾನದಲ್ಲಿ ಹೇಳಿದ್ದೋ ಏನೋ. ದುಃಖಕ್ಕೆ ದೂರಾಳೆಣಿಪ ಎನೆಗೆ ಇವ ಎಣೆಯೇ, ಈ ಚತುರ್ಮುಖ ಎನೆಗೆ ಸಾಟಿಯ. ಇವನು ಲಗ್ನಮಂಟಪಕ್ಕೆ ಬಂದು ಕೂತಿದ್ದಾನಲ್ಲ, ಈ ವಾಯುದೇವರು ಲಗ್ನಮಂಟಪಕ್ಕೆ ಇಂದ್ರಾದಿಗಳೆಲ್ಲ ಬಂದು ಕೂತಿದ್ದಾರಲ್ಲ, ಇವರೆಲ್ಲ ದುಃಖ ಸುಖ ದುಃಖ ಉಂಬ, ಇವರೆಲ್ಲ ದುಃಖಕ್ಕೆ ದೂರಾಳೆಣಿಪ ಎನೆಗೆ ಎಣೆಯೇ. ಏನ್ ಬರೇ ಒಂದು ಜುಜುಬಿ 40,000 ಸಂಬಳ ಪಡೆಯತಕ್ಕಂಥ ಹುಡುಗ, ಲಕ್ಷ ಲಕ್ಷ ಸಂಬಳ ಪಡೆಯತಕ್ಕಂಥ ಎನೆಗೆ ಎಣೆಯೇ. ಹುಡುಗಿಗೆ ಹುಡುಗನನ್ನು ಹುಡುಕ್ಲಿಕ್ಕೆ ಹೋಗುವಾಗ ಎಲ್ಲ ಹುಡುಗ ಹುಡುಗಿ ಹುಡುಕು ಎಲ್ಲ ಹುಡುಗಿಯ ಬಾಯಿಂದ ಹುಡುಗಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟೆವು. ಓದುವಾಗ ಖುಷಿಯಲ್ಲಿ ಓದಿದಳು. ಪರಿಣಾಮೇ ವಿಷಮಿವ ತತ್ಸುಖಂ. ಚೆನ್ನಾಗಿ ಉಂಟಲ್ಲ. ಯತ್ ಅಗ್ರೆ ಅಮೃತಮಿವ. ಓದುವಾಗ ಖುಷಿಯಾಯಿತು. ಏನು ರ್ಯಾಂಕ್ ರೀ, ಡಬಲ್ ರ್ಯಾಂಕ್. ಏನು ಅಲ್ಲ, ರ್ಯಾಂಕ್ ಒಂದೊಂದೇ, ಡಬಲ್ ಗ್ರಾಜುಯೇಷನ್ ಕಾಣುತ್ತೆ. ಒಬ್ಬ ಏನಪ್ಪ ಎಂ.ಕಾಮ್ ಏನು, ಬಿ.ಕಾಮ್ ಏನು, ಡುಮ್ಕಿ ಏನು, ಅಬ್ಬಬ್ಬಬ್ಬಬ್ಬ ಭಾರಿ ಓದಿದ್ದು ಏನು, ಎಷ್ಟು ಆ ಓದಿದ್ದಕ್ಕೆ ಆ ಅಂಕಕ್ಕೆ ಸರಿಯಾಗಿ ಏನು ಸಂಬಳ ಗೊತ್ತಾ? ಕೈ ತುಂಬ ಸಂಬಳ, ತಿಂಗಳಿಗೆ ಎಷ್ಟು ಸಂಬಳ? ಲಕ್ಷ ಸಂಬಳ. ಇಂತಹ ಹುಡುಗನನ್ನು ಹುಡುಕ್ಲಿಕ್ಕೆ ಹೊರಟಿದ್ದಾರೆ. ಸಿಕ್ಕಿದ ಹುಡುಗರೆಲ್ಲ ಇನ್ನೂ 40ರಲ್ಲಿ 50ರಲ್ಲೇ ಇದ್ದಾರೆ. ಯಾವುದು? ವಯಸ್ಸಲ್ಲಿಯೂ ಮತ್ತೆ ಸಂಬಳದಲ್ಲಿಯೂ. ಇವಳಿಗೆ 50 ದಾಟಿದೆ. ಸರಿ, ಅಂತಹ ಹುಡುಗನನ್ನು ನೋಡಿ ಅಂತ ಇದ್ದಾಳೆ, ದುಃಖಕ್ಕೆ ದೂರ ಎಣಿಪ ಎನಗೆ ಎಣೆಯೇ.
ಸುಖ ದುಃಖ ಒಂಬ ಏನೋ ಜುಜುಬಿ ಹೌದಲ್ಲ. ಹಾಗಾದ್ರೆ ಲೋಕದಲ್ಲಿ ಮುಂದೆ ಹೀಗೆ ನಡೆಯುತ್ತಾ ಎನ್ನುವುದನ್ನು ಇದು ಏನು? ತತ್ ಸುಖಂ. ಆರಂಭದಲ್ಲಿ ಸುಖ ಆಯ್ತಲ್ಲ, ವಿದ್ಯಾಭ್ಯಾಸ ಮಾಡುವಾಗ ಆ ಪ್ರಥಮ 10ನೇ ಸ್ಥಾನದ ಒಳಗೆ ಬರುವಾಗ, ಪತ್ರಿಕೆಯಲ್ಲಿ ಚಿತ್ರ ಬರುವಾಗ, ಆ ಚಿತ್ರವನ್ನು ನಾವೇ ನೋಡುವಾಗ ಹಬ್ಬ ಆಗತಕ್ಕಂಥ ಆನಂದಕ್ಕೆ ಮೇರೆಯೇ ಇಲ್ಲ. ಅಗ್ರೇ ಅಮೃತಮಿವ ಪರಿಣಾಮೆ ವಿಷಂ. ಎಲ್ಲ ಓದಿ ಎಲ್ಲ ಮುಗಿದು ಸಂಬಳ ಸಿಕ್ಕಿ ಲಕ್ಷ ಸಂಬಳ ಬರಲಿಕ್ಕಾಗುವಾಗ, ಹುಡುಗನನ್ನು ಹುಡುಕ್ಲಿಕ್ಕೆ ಹೋಗುವಾಗ ಅಪ್ಪಮ್ಮ ತಲೆ ಮೇಲೆ ಕೈ ಹೊತ್ತು ಓದಿದ್ದು ಜಾಸ್ತಿ ಆಯ್ತು, ಹಿಂದೆ ಓದಿಕೊಂಡು ಬಾ ಅಲ್ಲ. ಅಗ್ರೇ ಅಮೃತಮಿವ ಪರಿಣಾಮೆ ಯತ್ ವಿಷಂ ತತ್ ಸುಖಂ ಅರ್ಜುನ ತಾಮಸಂ ಸ್ಮೃತಂ ಅಲ್ವೋ. ಹಾಗಾದ್ರೆ ಇಡೀ ಬ್ರಹ್ಮಾಂಡದ ಒಳಗಿರತಕ್ಕಂತಹ ಚೇತನರು ಸುಖ ದುಃಖ ಉಂಬವರು. ಹಾಗಾದ್ರೆ ಇದರಿಂದ ರಹಿತರು ಒಬ್ಬ ಭಗವಂತ, ಅವನ ಹೆಂಡತಿಯಾಗಿರತಕ್ಕಂತಹ ಲಕ್ಷ್ಮಿ, ಈ ಬಂಧನಕ್ಕೆ ಒಳಪಟ್ಟವರು ಇಬ್ರು ನಿರ್ಗುಣರು. ಆದ್ರಿಂದ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಅಣು ಬೃಹತ್ ಕೃಶಃ ಸ್ಥೂಲ ನಿರ್ಗುಣ ಗುಣಭೃತ್ ಮಹಾನ್. ಅದನ್ನು ಹೇಳುವ ಕ್ರಮ ಹೇಗೆ ಗೊತ್ತಾ? ಅಣುರ್ಬೃಹತ್ ಕೃಶ ಸ್ಥೂಲ ಗುಣಭೃತ್ ನಿರ್ಗುಣ ಮಹಾನ್, ಹಾಗೆ ಹೇಳಬೇಕಂತೆ. ಅದು ಅಣುರ್ಬೃಹತ್ ವಿರುದ್ಧ ಶಬ್ದಗಳಲ್ವೋ ಎರಡು ಕೂಡ. ಅಣುರ್ಬೃಹತ್ ಅಣು ಬೃಹತ್ ಕೃಶ ಸ್ಥೂಲ ಗುಣಭೃತ್ ನಿರ್ಗುಣ. ಶಬ್ದಕ್ಕೆ ಅರ್ಥ ಆಯ್ತಲ್ಲ. ಇದು ಎರಡು ಜೊತೆಯಲ್ಲೇ ದೇವರನ್ನು ಕುರಿತು ಹೇಳಬೇಕಂತೆ. ಮಹಾರಾಯ ಕೃಷನೂ ಹೌದು, ಸ್ಥೂಲನೂ ಹೌದು, ನಿರ್ಗುಣನೂ ಹೌದು, ಗುಣವುಳ್ಳವನೂ ಹೌದು, ಅಣುವು ಹೌದು, ಮಹತ್ ಹೌದು. ಯಾಕೆ? ಮಹಾನ್, ನೀನು ದೊಡ್ಡವ ಆದ್ದರಿಂದ. ಹಾಗಾದ್ರೆ ಆ ಸಹಸ್ರನಾಮದಲ್ಲಿ ಏನ್ ಅಂದಿದ್ದಾರೆ ದೇವರನ್ನು? ನಿರ್ಗುಣ ಅನ್ನತಕ್ಕಂತಹ ಶಬ್ದದಿಂದ ಭೀಷ್ಮಾಚಾರ್ಯರು ಕರೆದಿದ್ದಾರಲ್ಲ. ಆದರೆ ಗುಣರಹಿತ ಒಬ್ಬನೇ ಭಗವಂತ, ಅವನ ಹೆಂಡತಿಯಾಗಿರತಕ್ಕಂಥ ಲಕ್ಷ್ಮಿ ತಾನೆ. ಆದ್ರಿಂದ ಲೋಕದಲ್ಲಿ ಇರತಕ್ಕಂಥವರೆಲ್ಲ ಸತ್ವರಜಸ್ತಮೋ ಗುಣಗಳಿಂದ ಬದ್ಧರು. ಅವರ ವಿಭಾಗವನ್ನು ಮಾತ್ರ ಶಾಸ್ತ್ರಕಾರರು ನಿನ್ನೆ ಹೇಗೆ ಮಾಡಿದ್ದಾರೆ, ಚೂರು ರುಚಿಗೋಸ್ಕರ ನಾನು ಕೊಟ್ಟಿದ್ದೆ. ಇಲ್ಲದ್ರೆ ಅವರ ವಿಭಾಗ ಇನ್ನೂ ಭಾರಿ ಉಂಟು. ಸಾತ್ವಿಕ 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 ರಾಜಸ ಅಂತ ಹೀಗೆ ಹೇಳಿಕೊಂಡು ಹೋಗ್ತಾರೆ. ಅದೆಲ್ಲ ಏನೂ ಬೇಡ, ಸದ್ಯಕ್ಕಿಷ್ಟೇ ಸಾಕು. ಸಾತ್ವಿಕರು ಅಲ್ವೋ, ದೇವತೆಗಳು ಸಾತ್ವಿಕರು, ಮನುಷ್ಯರು ರಾಜಸರು, ದೈತ್ಯರು ತಾಮಸರು ಅಲ್ವೋ. ಇದು ಸಾಮಾನ್ಯವಾದ ವಿಭಾಗ ಅಲ್ವೋ. ಸಾತ್ವಿಕರಾದ ದೇವತೆಗಳನ್ನು ತೆಗೆದುಕೊಳ್ಳೋಣ. ಗಣಪತಿ ಇದ್ದಾನೆ, ಶಚಿ ಇದ್ದಾಳೆ, ರುದ್ರದೇವರಿದ್ದಾರೆ, ವಾಯುದೇವರಿದ್ದಾರೆ, ಲಕ್ಷ್ಮಿ ಇದ್ದಾಳೆ, ಭಗವಂತ ಇದ್ದಾನೆ ತಾನೆ. ತಾರತಮ್ಯ ಗೊತ್ತು ತಾನೆ. ಇಷ್ಟು ಜನರನ್ನು ಲಕ್ಷ್ಮೀನಾರಾಯಣನ ಬಿಟ್ಟು ಬಿಡಿ, ಚತುರ್ಮುಖನ ತನಕ, ಗಣಪತಿಯಿಂದ ಚತುರ್ಮುಖನ ತನಕ ತೆಗೆದುಕೊಳ್ಳೋಣ. ಈಗ ಸದ್ಯಕ್ಕೆ ಸಾತ್ವಿಕರಲ್ವ ಎಲ್ಲರೂ ಕೂಡ. ಎಲ್ಲರನ್ನು ಸಾತ್ವಿಕರು ಅಂತ ಅಷ್ಟೇ ಹೇಳಲಿಕ್ಕೆ ಬರುತ್ತಾ? ಆ ಸಾತ್ವಿಕತನದಲ್ಲಿ ಹೆಚ್ಚು ಕಮ್ಮಿ ಇಲ್ವ ಅವರಲ್ಲಿ? ಹಾಗಾದ್ರೆ ಹೇಗೆ ಮಾಡಬೇಕು? ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕರು ಹೌದು, ಮೂವರು ಕೂಡ ಸಾತ್ವಿಕರು ಹೌದು. ಅಡಿಗೆ ಒಂದೇ ರೀತಿಯಾದ ಅಡಿಗೆ. ಏನು? 3 ಜನ ಅಡಿಗೆ ಮಾಡಿದ್ದಾರೆ. ಸಾರು, ಸಾಂಬಾರು, ಭಕ್ಷ್ಯ. ಏನು ಶಿರನ ಭಕ್ಷ್ಯ? 3 ಶಿರವನ್ನೇ ಮಾಡಿದ್ದು, 3 ಸಾಂಬಾರು ಮಾಡಿದ್ದಾರೆ, 3 ಸಾರು ಮಾಡಿದ್ದಾರೆ, 3 ಅನ್ನ ಮಾಡಿದ್ದಾರೆ ಅಲ್ವಾ. 3 ರೀತಿಯ ಅಡಿಗೆ ಉಂಟು. ಎಲ್ಲ ಅಡಿಗೆಯನ್ನು ಒಟ್ಟಿಗೆ ಹೇಳುವುದೇನು? ಒಳ್ಳೆದುಂಟು. ಉಡುಪಿ ಅಡಿಗೆ ಎಲ್ಲ ಒಳ್ಳೆದುಂಟು. ಆದರೆ ಉಡುಪಿ ಅಡಿಗೆಯಲ್ಲಿ ಕೂಡ, ಉಡುಪಿಯಲ್ಲಿ ಅಡಿಗೆ ಮಾಡುವವರಲ್ಲಿ ಕೂಡ ವ್ಯತ್ಯಾಸ ಉಂಟೋ ಇಲ್ವೋ? ನಾವು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಅವರನ್ನು ಬೇಡ, ಈ ಸಲ ಇವರನ್ನು ಕರೆಯೋಣ, ನಮ್ದು ರುಚಿ ನೋಡಿಯೇ ಹೋಗುತ್ತೆ ದಿವಸ. ಈ ಸಲ ಅವರನ್ನು ಕರೆಯೋಣ, ಈ ಸಲ ಇವರನ್ನು. ಹೋದ ವರ್ಷದ ಅಡಿಗೆ ಚೆನ್ನಾಗಿ ಆಗಿತ್ತು ಅಂತ ಹೇಳ್ತೇವೆ, ಈ ಸಲದ ಅಡಿಗೆಯನ್ನು ಹೇಳುವಾಗ ಅದಕ್ಕಿಂತ ಚೆನ್ನಾಗಿ ಆಗಿತ್ತು ಅಂತ ಹೇಳ್ತೇವಲ್ವ. ಆದರೆ ಹೋದ ವರ್ಷದ ಅಡಿಗೆ ಸಾತ್ವಿಕ, ಈ ವರ್ಷದ ಅಡಿಗೆ ಸಾತ್ವಿಕ. ಬರುವ ವರ್ಷದ ಅಡಿಗೆ ನಮ್ಗೆ ಅದೃಷ್ಟ ಇತ್ತು ಅಂತಂದ್ರೆ ಸಾತ್ವಿಕ ಉಂಟಲ್ಲ. ಹಾಗಾದ್ರೆ ನೋಡಿ, ಈ ವರ್ಷದ ಅಡಿಗೆ ಸಾತ್ವಿಕ ಅಂತ ಆದರೆ, ಹೋದ ವರ್ಷದ ಅಡಿಗೆ ಸಾತ್ವಿಕ ಅಂತ ಇಷ್ಟೇ ಹೇಳಿದ್ದೆವು. ಈ ವರ್ಷದ ಅಡಿಗೆಯನ್ನು ಸಾತ್ವಿಕ ಅಂತ ಅಂದ ತಕ್ಷಣ ಹೋದ ವರ್ಷದ ಅಡಿಗೆ ಏನಾಯ್ತು ಗೊತ್ತಾ? ಸಾತ್ವಿಕ ರಾಜಸ ತನ್ನಷ್ಟಕ್ಕೆ ಬಂದು ಸೇರುತ್ತೆ. ಅದರಲ್ಲಿ ರಾಜಸ ಭಾವ. ಯಾಕೆ? ಇದರಲ್ಲಿ ಸಾತ್ವಿಕತನ ಜಾಸ್ತಿ ಬಂತಲ್ಲ. ಇದರಲ್ಲಿ ಸಾತ್ವಿಕತನ ಜಾಸ್ತಿ ಬಂತು ಅಂತಂದಾಗ ಅದರಲ್ಲಿ ಕಮ್ಮಿ ಉಂಟು ಅಂತ ಅರ್ಥ ಅಲ್ವೋ? ಸಾತ್ವಿಕತನ ಉಂಟು, ಸಾತ್ವಿಕತನ ಕಮ್ಮಿ ಉಂಟಾದಾಗ ಜಾಗದಲ್ಲಿ ಯಾವುದು ಆಕ್ರಮಿಸುತ್ತೆ? ರಾಜಸ ಗುಣ ಆಕ್ರಮಿಸುತ್ತೆ. ಹಾಗಾದರೆ ಆ ಧಾಟಿಯಲ್ಲಿ ದೇವತೆಗಳನ್ನು ಚಿಂತನೆ ಮಾಡುವಾಗ ಹೇಗೆ ನಮ್ಮಲ್ಲಿ
ಹರಿ ಸರ್ವೋತ್ತಮ ಎನ್ನತಕ್ಕಂಥ ತಿಳುವಳಿಕೆ ಮುಖ್ಯನೋ ಅದೇ ರೀತಿಯಲ್ಲಿ ದೇವತಾ ತಾರತಮ್ಯವೂ ಅಷ್ಟೇ ಮುಖ್ಯ. ಭಗವಂತ ದೊಡ್ಡವ, ದೇವರು ಎಲ್ಲರಿಗಿಂತ ದೊಡ್ಡವ ಅಂತ ಇಷ್ಟೇ ತಿಳುವಳಿಕೆ ಸಂಪಾದನೆ ಮಾಡಿ ದೇವತೆಗಳನ್ನು ಸಮಾನರು ಅಂತ ತಿಳ್ಕೊಂಡ್ರೆ ದೇವರ ಪಾರಮ್ಯವನ್ನು ತಿಳ್ಕೊಂಡದ್ದಕ್ಕೆ ಪ್ರಯೋಜನನೇ ಇಲ್ಲ, ಹೋಗುವುದು ಕೆಳಗೆ ಖಂಡಿತ ಅಂದ್ರು ಶಾಸ್ತ್ರಕಾರ. ಹಾಗಾದ್ರೆ ಏನ್ ಮಾಡಬೇಕು? ದೇವತೆಗಳ ತಾರತಮ್ಯವನ್ನು ತಿಳ್ಕೊಳ್ಬೇಕು. ಹೇಗೆ ತಾರತಮ್ಯವನ್ನು ತಿಳ್ಕೊಳ್ಳೋದು? ಹರಿಭಕ್ತಿಯ ವಿಷಯದಲ್ಲಿ ತಾರತಮ್ಯ ತಿಳ್ಕೊಳ್ಬೇಕಲ್ಲ. ಚತುರ್ಮುಖ ಸಾತ್ವಿಕ ಸಾತ್ವಿಕ ಅಂತ ಅನ್ನೋದು, ರುದ್ರದೇವರು ಸಾತ್ವಿಕ ರಾಜಸ ಅಂತ ಅನ್ನೋದು ಕೆಳಗೆ ಬರೋಣ. ರುದ್ರದೇವರು ನಾವು ಸಾತ್ವಿಕ ರಾಜಸ ಅಂತಾಗಲಿ ಸಾತ್ವಿಕ ತಾಮಸ ಅಂತಾಗಲಿ ಹೇಳಿದ ಕ್ಷಣಕ್ಕೆ ರುದ್ರದೇವರಿಗೆ ಸುತರಾಂ ಬೇಸರ ಇಲ್ಲ. ರುದ್ರದೇವರನ್ನು ಅನುಸರಿಸತಕ್ಕಂತಹ ನಾವೇನಾದ್ರೂ ಬೇಸರ ಮಾಡಬೇಕು, ಸ್ವಾಮಿಗಳು ಹೀಗೆ ಹೇಳಿದ್ರು ರುದ್ರದೇವರ ಬಗ್ಗೆ ಅಂತ. ರುದ್ರದೇವರಿಗೆ ಸುತರಾಂ ರುದ್ರದೇವರನ್ನು ಚತುರ್ಮುಖನ ಮಟ್ಟದಲ್ಲೇ ಇಟ್ಟರೆ ರುದ್ರದೇವರಿಗೆ ಬೇಸರ ಆಗುವುದು. ಹಾಗಾದ್ರೆ ತಿಳುವಳಿಕೆ, ದೇವತೆಗಳ ಸಾತ್ವಿಕತನದ ತಿಳುವಳಿಕೆಯ ಬಗ್ಗೆ ಶಾಸ್ತ್ರಕಾರರು ಎಚ್ಚರ ಕೊಡ್ತಾರೆ. ಅದೇ ರೀತಿಯಲ್ಲಿ ಮನುಷ್ಯರಲ್ಲಿಯೂ ಕೂಡ ಮಧ್ಯಮರಿದ್ದಾರಲ್ಲ, ಮನುಷ್ಯ ಮಧ್ಯಮ ರಾಜಸರು ಅಂತಿದ್ದಾರಲ್ಲ, ರಾಜಸರಲ್ಲಿಯೂ ಕೂಡ ಮನುಷ್ಯರು ಒಂದೇ ರೀತಿಯಾದ ರಾಜಸರಲ್ಲ. ಆ ಮನುಷ್ಯ ರಾಜಸರಲ್ಲಿಯೂ ಕೂಡ ಏರುಪೇರು ಉಂಟು. ಸಾತ್ವಿಕರಾದ ದೇವತೆಗಳಲ್ಲಿ ಏರುಪೇರು ಇದ್ದಂತೆ ರಾಜಸರಾದ ಮಾನವರಲ್ಲಿಯೂ ಕೂಡ ಏರುಪೇರು ಉಂಟು. ತಾಮಸರಾದ ದೈತ್ಯರಲ್ಲಿಯೂ ಕೂಡ ಏರುಪೇರು ಉಂಟು. ಆ ದೈತ್ಯರಲ್ಲಿಯೂ ಕೂಡ ಸತ್ವಗುಣ ಸ್ವಲ್ಪ ಆದರೂ ಉಂಟು. ಇಷ್ಟೇ ವ್ಯತ್ಯಾಸ ಹೇಳುವ ಕ್ರಮ. ದೇವತೆಗಳನ್ನ ಹೇಗಂತೇವು? ರುದ್ರದೇವರನ್ನು ಹೇಳುವಾಗ ಹೇಗೆ ಹೇಳಿದೆವು? ಸಾತ್ವಿಕ ರಾಜಸ ಅಂತಂದೆವಲ್ಲ. ಚತುರ್ಮುಖನನ್ನು ಸಾತ್ವಿಕ ಅಂತಂದೆವಲ್ಲ. ರುದ್ರದೇವರನ್ನು ಸಾತ್ವಿಕ ರಾಜಸ ಅಂತಂದೆವಲ್ಲ. ಅದಕ್ಕಿಂತ ಕೆಳ ಗಣಪತಿಯೆಲ್ಲ ಬರುವಾಗ ಸಾತ್ವಿಕ ತಾಮಸ ಅಂತಂದೆವಲ್ಲ. ಮೊದಲು ಸಾತ್ವಿಕ, ಆಮೇಲೆ ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ ದೇವತೆಗಳಿಗಾಗುವಾಗ. ಮನುಷ್ಯರಿಗಾಗುವಾಗ ಹೇಳುವಾಗ ಮೊದಲು ರಾಜಸ ಸಾತ್ವಿಕ, ರಾಜಸ ತಾಮಸ. ಯಾಕೆಂದ್ರೆ ಮನುಷ್ಯರಲ್ಲಿ ಸಹಜವಾಗಿರುವುದು ರಾಜಸ ಗುಣ ಅಂತಾರೆ, ದೇವತೆಗಳಲ್ಲಿ ಸಹಜವಾಗಿರುವುದು ಸಾತ್ವಿಕ ಗುಣ. ಮನುಷ್ಯರು ಅಂತಂದ್ರೆ ರಾಜಸರು ಏನರ್ಥ ಗೊತ್ತಾ? ಮಧ್ಯದಲ್ಲಿರುವವರು. ಮಧ್ಯದಲ್ಲಿರುವಂದ್ರೆ ಏನರ್ಥ ಗೊತ್ತಾ? ಆಚೆ ಬೇಕಾದ್ರೆ ಆಚೆ, ಈಚೆ ಬೇಕಾದ್ರೆ ಈಚೆ. ಮೊದಲು ತಮ್ಮದು ಏನು ಬಿಟ್ಟು ಕೊಡೋಲ್ಲ, ತಮ್ಮದು ಇಂಥ ಪಕ್ಷ ಅಂತ ಮೊದಲು ಬಿಟ್ಟು ಕೊಡುವುದಿಲ್ಲ, ಒಳಗಿನಿಂದಲೇ ಇಟ್ಟುಕೊಂಡಿರ್ತಾರೆ. ಮತ್ತೆ ಯಾವ ಪಕ್ಷ ಗೆದ್ದಿದೋ ಆ ಪಕ್ಷಕ್ಕೆ ಜೈ ಅಂತಂದು ಬಿಟ್ಟು. ಆದ್ರಲ್ಲೇ ಮಾನವರನ್ನ ಏನಂದ್ರು? ರಾಜಸರು. ಅಲ್ಲಿಗೂ ಬರ್ತಾರೆ. ಜನ ಒಂದೇ. ಯಾವುದಕ್ಕೆ? ಈ ಸಲ ಇವ ಗೆದ್ದ ಅಲ್ವಾ, ಇವನಿಗೆ ಜೈಕಾರ ಹಾಕಿದವರೇ ಹೋದ ವರ್ಷ ಅವ ಗೆದ್ದಾಗಲೂ ಅವನಿಗೆ ಜೈಕಾರ ಹಾಕಿದ್ರು. ಅವ ಜನರ ಹತ್ರ ಕೇಳಿದ್ರೆ ಅಂತಾರೆ, ನಮ್ಗೆ ಯಾರಾದ್ರೇನ್ರಿ ದುಡ್ಡು ಸಿಕ್ಕಿದ್ರೆ ಸರಿ ಅಂತಾರೆ. ಇಂಥವರನ್ನು ಏನು ಅಂತ ಕರೆದ್ರು. ಹಾಗಾದ್ರೆ ಮಾನವರು ರಾಜಸರು. ಆದ್ರಿಂದ ಅವರಲ್ಲಿ ಸಹಜವಾಗಿರತಕ್ಕಂಥ ಗುಣ ರಾಜಸ ಗುಣ. ರಾಜಸ ಗುಣದ ಜೊತೆಗೆ ಸಾತ್ವಿಕ ಗುಣ. ರಾಜಸ ಸಾತ್ವಿಕ. ಸ್ವಲ್ಪ ರಾಜಸರಲ್ಲಿ ಸ್ವಲ್ಪ ಎತ್ತರದವರು ಅಂತಾದ್ರೆ ರಾಜಸ ಸಾತ್ವಿಕ, ಮಧ್ಯಮದವರು ಅಂತಾದ್ರೆ ರಾಜಸ, ಕೆಳಮಟ್ಟದವರು ಅಂತಾದ್ರೆ ರಾಜಸ ತಾಮಸ. ದೈತ್ಯರಲ್ಲಿ ದುರ್ಯೋಧನ ಇದ್ದಾನೆ, ತಾಮಸ. ಅವರಲ್ಲಿ ತಮೋ ಗುಣವೇ ತಾನೇ ಇರುವುದು ತಾನೆ. ತಮೋ ಗುಣದ ಒಟ್ಟಿಗೆ ಇನ್ನೇನಾದ್ರೂ ಸ್ವಲ್ಪ ಸತ್ವಗುಣ ಸೇರಬಹುದು. ಆದ್ರೆ ದುರ್ಯೋಧನ ತಾಮಸರಲ್ಲಿ ತಾಮಸ. ನಾವು ಹೇಳುವ ಕ್ರಮ ಅಲ್ವೋ? ಅಬ್ಬಾ, ಕೆಟ್ಟವರಲ್ಲಿ ಕೆಟ್ಟವ. ಇವ ಕೆಟ್ಟವ 3 ಡಿಗ್ರಿಗಳು. ಇವ ಕೆಟ್ಟವರಲ್ಲಿ ಸ್ವಲ್ಪ, ಕೆಟ್ಟವರಲ್ಲಿ ಪೂರ. ಆದ್ರಿಂದ ದುರ್ಯೋಧನ ತಾಮಸ. ಅಲ್ಲಿ ಬನ್ನಿ, ಹಾಗೆ ತಾರತಮ್ಯದಲ್ಲಿ ಬನ್ನಿ. ಸ್ವಲ್ಪ ತಾಮಸ, ಸ್ವಲ್ಪ ರಾಜಸ ಉಂಟು. ಪೂರ್ತಿ ದುರ್ಯೋಧನಷ್ಟು ಪೂರ್ತಿ ಕೆಟ್ಟವ ಅಲ್ಲ. ಪೂರ್ತಿ ಕೆಟ್ಟವಲ್ಲ ಅಂದ್ರೆ ಸ್ವಲ್ಪ ರಾಜಸ ಬಂತು. ಅದಕ್ಕಿಂತ ಕೆಳಗಿನವರಲ್ಲಿ ಜರಾಸಂಧನಷ್ಟು ಕೆಟ್ಟವ ಅಲ್ಲ, ಕಾಲನೇಮಿ. ಆದ್ರಿಂದ ಅವನಲ್ಲಿ ಏನು ಬಂತು? ಅವನನ್ನೇನು ಹೇಳೋದು? ತಾಮಸನೇ. ಏನು ಹೇಳೋದು ಅವನನ್ನು? ತಾಮಸ ಸಾತ್ವಿಕ. ಇದು ದೇವ ದೈತ್ಯ ಮಾನವರಲ್ಲಿ ಸತ್ವಾದಿ 3 ಗುಣಗಳು ಮೇಳೈಸಿದಾಗ ಅವರನ್ನು ಪರಿಚಯಿಸಿಕೊಳ್ಳತಕ್ಕಂತಹ ಕ್ರಮವನ್ನು ಕೃಷ್ಣ ಸಾಮಾನ್ಯವಾದ ಶಬ್ದದಿಂದ ತಿಳಿಯ ಹೇಳಿ ನಂತರದಲ್ಲಿ ಬ್ರಾಹ್ಮ, ಕ್ಷಾತ್ರ, ವೈಶ್ಯ, ಶೂದ್ರ ಎನ್ನತಕ್ಕಂತಹ 4 ಧರ್ಮಗಳನ್ನು ಕೃಷ್ಣ ಹೇಳಲಿಕ್ಕೆ ತೊಡಗಿದ. ಇಷ್ಟ ತನಕ 3 ಅಂತಾದ್ರೆ ಈಗ ಬ್ರಾಹ್ಮಣ ಯಾರು, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರು, ಹೇಗೆ ತಿಳ್ಕೊಳ್ಬೇಕು? ಕೃಷ್ಣ ಅಂದ, ನಾನು ಧರ್ಮಗಳನ್ನು ಹೇಳ್ತೇನೆ,
ನಾನು ಅರ್ಜುನ ಬ್ರಾಹ್ಮಣ್ಯವನ್ನು ಹೇಳ್ತೇನೆ, ಕ್ಷಾತ್ರವನ್ನು ಹೇಳ್ತೇನೆ, ವೈಶ್ಯ ಧರ್ಮವನ್ನು ಹೇಳ್ತೇನೆ, ಶೂದ್ರ ಧರ್ಮವನ್ನು ಹೇಳ್ತೇನೆ. ಈ ಧರ್ಮಗಳನ್ನು ನೀನು ಎಲ್ಲಿ ಕಾಣ್ತೀಯೋ ಅವ ಬ್ರಾಹ್ಮಣ. ಕೃಷ್ಣ ದೇಹ ನೋಡಿಕೊಂಡು ತೀರ್ಮಾನ ಕೊಡುವ ಹಂತದಲ್ಲಿ ಇಲ್ಲ ಇಲ್ಲಿ. ಈಗ ಇವ ಬ್ರಾಹ್ಮಣ, ಯಾಕೆ ಇವನಪ್ಪ ಬ್ರಾಹ್ಮಣ ಆದ್ರಿಂದ, ಇವ ಶೂದ್ರ, ಯಾಕೆ ಇವನಪ್ಪ ಶೂದ್ರ ಆದ್ರಿಂದ ಅಂತ ಕೃಷ್ಣ ಹಾಗೆ ಹೇಳ್ತಾ ಇಲ್ಲ. ಕೃಷ್ಣ ಅಂತ ಇದ್ದಾನೆ, ನಾನು ಬ್ರಾಹ್ಮಣ್ಯ ಅಂದ್ರೆ ಏನು ಅಂತ ಅದನ್ನು ತಿಳಿಸಿಕೊಡ್ತೇನೆ. ಮತ್ತೆ ಬ್ರಾಹ್ಮಣರು ಯಾರು ಅಂತ ಹುಡುಕುವುದು ನಿನ್ ಕೆಲಸ. ಯಾರನ್ನು ಬ್ರಾಹ್ಮಣರು ಅಂತ ಕರೀಬೇಕು ಅಂತ ಹೇಳಿದ್ರೆ ನಿನಗೆ ಬಿಟ್ಟದ್ದು. ಬ್ರಾಹ್ಮಣ್ಯ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದೆ ಇವರು ಬ್ರಾಹ್ಮಣರು, ಇವರು ಶೂದ್ರರು, ಕ್ಷತ್ರಿಯರು, ವೈಶ್ಯರು ಅಂತ ಹೇಳಲಿಕ್ಕೆ ಆಗುವುದಿಲ್ಲಲ್ಲ. ಅದರಿಂದ ಅದಕ್ಕೆ ಬೇಕಾಗಿರತಕ್ಕಂತಹ ಧರ್ಮವನ್ನು ತಿಳಿಸಿಕೊಡ್ತಾ ಇದ್ದೇನೆ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂ ತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈಹಿ ಗುಣೈಹಿ. ಸ್ವಭಾವ, ಅವರ ಸ್ವಭಾವಕ್ಕೆ ಸಂಬಂಧಪಟ್ಟ ಗುಣಗಳನ್ನು ಹೇಳ್ತೇನೆ ಎಂದ. ಪ್ರತಿಯೊಂದು ಸ್ವರೂಪದಲ್ಲಿ ಕೂಡ ಕೆಲವು ಜೀವರು ಬ್ರಾಹ್ಮಣರು ಸ್ವರೂಪದಲ್ಲೇ ಉಂಟು. ಬ್ರಾಹ್ಮಣ್ಯ, ಕ್ಷಾತ್ರ, ವೈಶ್ಯ, ಶೂದ್ರ ಎನ್ನುವುದು ಎಲ್ಲಿ ತನಕ? ಬ್ರಾಹ್ಮಣ್ಯ ಮನುಷ್ಯರು ಮಾತ್ರ ಅಲ್ಲ, ಜೀವರು ಅಂತಂದ್ರೆ ಪ್ರಾಣಿಗಳು ಇದ್ದಾವೆ. ಸ್ವರೂಪದಲ್ಲೇ ಪ್ರಾಣಿ ಜೀವನು ಇದ್ದ. ಹಂದಿ, ನರಿ, ನಾಯಿ, ಕಾಗೆ, ಗೂಗೆ, ನಾವೆಲ್ಲ ಲೋಕದಲ್ಲಿ ಎಷ್ಟು ರೀತಿಯ ಪ್ರಾಣಿಗಳನ್ನು ಕಾಣ್ತೇವೋ ಅಷ್ಟೂ ರೀತಿಯ ಪ್ರಾಣಿ ವರ್ಗ ಸ್ವರೂಪದಲ್ಲಿ ಉಂಟು, ಜೀವ ಸ್ವರೂಪದಲ್ಲಿ ಉಂಟು. ಒಳಗಿನಿಂದ ಒಂದು ಇರುತ್ತೆ, ಹೊರಗಿನಿಂದ ಮತ್ತೊಂದು ಇರುತ್ತೆ. ಹೊರಗಿನ ದೇಹ ಮಾನವರ ದೇಹ ಅಲ್ವೋ, 2 ಕಾಲು, 2 ಕೈ, ತಲೆ, ಕಣ್ಣು, ಕೈ, ಮೂಗು, ಬಾಯಿ ಇದೆಲ್ಲ ಉಂಟಲ್ಲ, ಮಾನವಾಕೃತಿ ಉಂಟಲ್ಲ. ಒಳಗೆ ಇರತಕ್ಕಂತಹ ಚೇತನ ಮಾನವಾಕೃತಿಯೇ ಇರಬೇಕಾಗಿಲ್ಲ. ಒಳಗೆ ಯಾವುದೋ ಒಂದು ಇರ್ಬೋದು. ಆದ್ರಿಂದ ಎಷ್ಟೋ ಸಂದರ್ಭದಲ್ಲಿ ನೀನು ಮನುಷ್ಯನಾಗಿ ಹೀಗೆ ಮಾಡುವುದಪ್ಪ ಅಂದ್ರೆ ಅವ ಅಂತ ನನ್ನ ಸ್ವರೂಪವೇ ಹಾಗೆ ಅಂತ ತುಂಬ ಜನಕ್ಕೆ ಬೈತೇವಲ್ಲ. ಏನ್ ನೀನು ಮಾನವರಾಗಿ ಹೀಗೆ ಹಂದಿಗಳಂತೆ ಮಾಡ್ತಾ ಇದ್ದೆ? ಹಂದಿಯು ನೀನು ಒಂದೇ, H1N1. ಅದೊಂದು ಕಾಯಿಲೆನಾ H1N1 ಅಂತಂದ್ರೆ? ಏನರ್ಥ ಗೊತ್ತೋ? H ಅಂದ್ರೆ ಹಂದಿ, N ಅಂತಂದ್ರೆ ನೀನು. ಹಂದಿಯು ಒಂದೇ, ನೀನು ಒಂದೇ. ಈಗ ಅದು ಹೋಗಿದೆ. ಈಗ ಹೌದು, ಈಗ ಬಂದಿದೆ, ಹೋದದ್ದಲ್ಲ, ಬಂದಿದೆ. ಯಾವುದು ಹೋಯಿತು ಗೊತ್ತಾ? ಮಂಗನೇ ಮನುಷ್ಯ ಆದದ್ದು ಹೋಯಿತು. ಆ ಕಾಲ ಮುಗಿಯಿತು. ಈಗ ಆ ವಿಜ್ಞಾನಿಯ ಕಾಲ ಮುಗಿಯಿತು. ಈಗ ಅವನನ್ನು ಮುಕ್ಕುವ ಇನ್ನೊಬ್ಬ ವಿಜ್ಞಾನಿ ಬಂದಿದ್ದಾನೆ. ಆದರೂ ವಿಜ್ಞಾನಿಗಳು ತಲೆಗೆ ಏರಿದ್ದು ಬಿಡುವುದಿಲ್ಲ ನೋಡಿ. ನಾನು ಹೇಳಿದ್ದೇ ಸರಿ ಅಂತ ಹೇಳಿಕೊಂಡು ಅಜ್ಞಾನಿಗಳು ಓಡಾಡ್ತಿದ್ದಾರಲ್ಲ, ಮುಂದೆ ನನ್ನನ್ನು ನುಂಗೊಬ್ಬ ಬರ್ತಾನೆ ಅಂತ ಪ್ರಜ್ಞೆ ಇದ್ರೂ ಕೂಡ ನನ್ನದೇ ಸರಿ ಅಂತ ಖುಷಿ ಪಡ್ತಾರಲ್ಲ, ತಾಮಸ ಸುಖ. ಈಗ ಮತ್ತೊಬ್ಬ ಬಂದ ವಿಜ್ಞಾನಿ, ಅವ ಏನಂದ ಗೊತ್ತಾ? ಅವೊಂದು ಹೊಸ್ತು, ಹಂದಿ ಮತ್ತೆ ಜೀಪಾಂಜಿ ಒಟ್ಟಿಗೆ ಸೇರಿ ಹುಟ್ಟಿದ್ದೇ ಮಾನವ ಅಂತೆ. ಏನು ಅಧ್ವಾನ! ಅಧ್ವಾನ ಇಲ್ಲ, ಸರಿ ಇರ್ಬೋದು, ಯಾರಿಗ್ ಗೊತ್ತು. ಮೊನ್ನೆ ಪತ್ರಿಕೆಯಲ್ಲಿ ಬಂದದ್ದು. ಸಾಲದ್ದಕ್ಕೆ ಒಂದು ಹಂದಿ ಚಿತ್ರವನ್ನು ಕೊಟ್ಟಿದ್ದ, ಜೀಪಾಂಜಿ ಚಿತ್ರವನ್ನು ಕೊಟ್ಟಿದ್ದ. ಹಾಗಾದ್ರೆ ಇವ ಹೋದ, ಯಾರು ನಿಮ್ದು ಡಾರ್ವಿನ ಯಾರು ನಂಗೆ ಗೊತ್ತಿಲ್ಲ. ಅವ ಹೋದ, ಅವ ಹೋಗಿ ಇವ ಬಂದ. ಇನ್ನು ಮುಂದೆ ನಾಳೆ ಯಾರು ಬರ್ತಾನೋ ಏನೋ ಯಾರಿಗ್ ಗೊತ್ತು. ಆದ್ರಿಂದ ಯಾರೋ ನಮ್ಮ ಹತ್ರ ಕೇಳಿದ್ರು, ಸ್ವಾಮಿ ಮಂಗನೇ ಮಾನವನಾಗದದ್ದು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ, ಸ್ವಲ್ಪ ನೀವು ಖಂಡನೆ ಮಾಡುವುದಿಲ್ಲಲ್ವಾ ಅಂತ ಯಾರೋ ನನ್ನ ಹತ್ರ ಕೇಳಿದ್ದ. ಅದಕ್ಕೆ ನಾನಂದೆ, ಮಹಾರಾಯ ಖಂಡನೆ ಮಾಡ್ಲಿಕ್ಕೆ ಇರುವಾಗ ನಾನು ಯಾಕೆ ಮಾಡಬೇಕು ಅಂತಂದೆ. ಯಾರು ಖಂಡನೆ ಮಾಡಿದ್ದು ಅಂತಂದೆ. ಸ್ವಲ್ಪ ತಾಳು ಅಂತಂದೆ. ಮೊನ್ನೆ ಅವನಿಗೆ ಪತ್ರಿಕೆ ತೋರಿಸಿದೆ, ಸ್ವಾಮಿ ಬೇಷ್ ಸರಿ ಉಂಟು ಅಂತ. ನೋಡಿ, ನನ್ನ ಸಾಮರ್ಥ್ಯ ಉಳಿಸಿಕೊಂಡೇನೋ ಇಲ್ಲಿ, ನಾನು ಸುಮ್ಮನೆ ಒದರಬೇಕಿತ್ತಲ್ವೋ. ಹಾಗಾದ್ರೆ ಏನು ಮಾನವರ ಸ್ವಭಾವ ಅಲ್ವೋ, ಇಂಥದ್ದಲ್ವೋ. ಎಂತಹ ಮಾನವರಲ್ಲಿದ್ದಾರೆ? ಹೊರಗಿನಿಂದ ದೇಹ ಈ ರೀತಿ ಇರಬಹುದು, ಒಳಗಿರತಕ್ಕಂತಹ ಚೇತನ ಏನು ಅಂತ ಹೇಳಲಿಕ್ಕೆ ಬರುವುದಿಲ್ಲಲ್ಲ. ಆದ್ರಿಂದ ಕೃಷ್ಣ ಅಂದ, ಸದ್ಯ ಈಗ ಪ್ರಾಣಿ ವರ್ಗದ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಹಂದಿ, ನಾಯಿ, ಕಾಗೆ, ಗೂಗೆ ಯಾವುದನ್ನು ಹಂದಿ ಅಂತ ಕರಿಬೇಕು, ಯಾವುದನ್ನು ಕಾಗೆ, ಗೂಗೆ ಅಂತ ಕರಿಬೇಕು ಅಂತ ಅದನ್ನು ನಾನು ಹೇಳೋದಿಲ್ಲ. ಯಾರನ್ನು ಬ್ರಾಹ್ಮಣರು ಅಂತ ಕರಿಬೇಕು, ಯಾರನ್ನು ಕ್ಷತ್ರಿಯ ಅಂತ ಕರಿಬೇಕು ಅಂತ ಅದಕ್ಕೆ ಬೇಕಾದ ಗುಣಧರ್ಮಗಳನ್ನು ತಿಳಿಸಿಕೊಡ್ತೇನೆ. ಈ ಗುಣಧರ್ಮಗಳು ನೀನು ಎಲ್ಲಿ ಕಾಣ್ತೀಯೋ ಅವ ಬ್ರಾಹ್ಮಣ ಅಲ್ಲ. ಒಬ್ಬ ಶೂದ್ರನಲ್ಲಿ ಕಂಡ್ರೆ ಅಂತ ಯಾರೋ ಅಂದ. ಅದಕ್ಕಂದ, ಒಳಗಿನಿಂದ ಬ್ರಾಹ್ಮಣ, ಹೊರಗಿನಿಂದ ಶೂದ್ರ. ಅಥವಾ ಒಳಗಿನಿಂದ ಒಬ್ಬ ಶೂದ್ರ, ಹೊರಗಿನಿಂದ ಬ್ರಾಹ್ಮಣ.
ಎರಡು ರೀತಿ ಉಂಟಲ್ಲ, ದೇಹಕ್ಕೆ ಸಂಬಂಧಪಟ್ಟದ್ದು ಒಂದು ಉಂಟು, ಸ್ವರೂಪಕ್ಕೆ ಸಂಬಂಧಪಟ್ಟದ್ದು ಒಂದು ಉಂಟು. ಜೀವ ಸ್ವರೂಪಕ್ಕೇನೆ ಸಂಬಂಧಪಟ್ಟದ್ದು ಒಂದು ದೈಹಿಕ. ಈಗ ನನ್ನನ್ನು ಏನು ಹೇಳ್ತೇನೆ, ನಾನು ಏನು ಹೇಳ್ಕೊಳ್ತೇನೆ? ಬ್ರಾಹ್ಮಣ ಅಂತ ಹೇಳಿಕೊಳ್ತೇನೆ. ಯಾಕೆ ಅಂತ ಕೇಳಿದ್ರೆ, ನನ್ನ ಅಪ್ಪ ಅಮ್ಮ ಬ್ರಾಹ್ಮಣರು, ಅವರ ಹೊಟ್ಟೆಯಲ್ಲಿ ಬಂದಿದ್ದೇನೆ, ಆದ್ರಿಂದ ಬ್ರಾಹ್ಮಣ ಅಂತ ಹೇಳಿಕೊಳ್ತೇನೆ. ಒಳಗಿರತಕ್ಕಂಥ ಜೀವ ಎಂತವ ಗೊತ್ತಿಲ್ಲ, ಕೃಷ್ಣ ಅಂದ. ಹಾಗಾದ್ರೆ ಬ್ರಾಹ್ಮಣ ಅಂದ್ರೆ ಇಷ್ಟು ಧರ್ಮಗಳು ಅನ್ನು ತಿಳ್ಕೊ, ಈ ಧರ್ಮಗಳನ್ನು ಯಾವ ವ್ಯಕ್ತಿಯಲ್ಲಿ ಕಾಣ್ತೀಯೋ ಅವನನ್ನು ಬ್ರಾಹ್ಮಣ ಅಂತ ತೀರ್ಮಾನ ಮಾಡು ಅಂತಂದ. ಏನದು? ಬ್ರಾಹ್ಮಣ್ಯ ಅಂದ್ರೆ ಏನು? ಶಮಃ, ದಮಃ, ತಪಃ, ಶೌಚಂ, ಕ್ಷಾಂತಿ, ಆರ್ಜವಂ, ಜ್ಞಾನಂ, ವಿಜ್ಞಾನಂ, ಆಸ್ತಿಕ್ಯಂ, ಬ್ರಾಹ್ಮಂ, ಕರ್ಮ. ಇದು 9 ಧರ್ಮಗಳನ್ನು ಬ್ರಾಹ್ಮಣ್ಯ ಅಂತಂದ್ರು. ಬ್ರಾಹ್ಮಣ್ಯ ಅಂದ್ರೆ ಬ್ರಾಹ್ಮಣರಲ್ಲಿ ಇರಬೇಕಾದ ಧರ್ಮ ಯಾವುದು ಅಂತಂದ್ರೆ ಕೃಷ್ಣ 9 ಲೆಕ್ಕ ಮಾಡಿ ಕೊಟ್ಟ. ಮೊದಲನೇದ್ದು ಯಾವುದು? ಶಮಃ. ಶಮ ಅಂತ ಯಾವುದನ್ನು ಕರೀತಾರೆ? ಕೃಷ್ಣ ಉದ್ಧವನ ಮೂಲಕ ಸಮಾಜಕ್ಕೆ ಎಚ್ಚರಿಕೆ ಕೊಟ್ಟ. ಇದು ಶಮ. ಶಮಃ ಬುದ್ಧೇಹೇ, ಕೃಷ್ಣ ಹೇಳೋದು, ಬುದ್ಧೇಹೇ ಮನ್ನಿಷ್ಠತ ಶಮಃ. ಶಮೀ, ಶಮ ಉಪರಮೆ. ಏನು ಬುದ್ಧೇಹೇ ಮನ್ನಿಷ್ಠತ ಅಂತಂದ್ರೆ ಬುದ್ಧಿ ಗೊತ್ತಲ್ಲ, ಬುದ್ಧಿ, ಬೋಧ. ಬೋಧ ಅಂದ್ರೆ ತಿಳುವಳಿಕೆ ಅಲ್ವೋ? ಬೋಧ ಉಳ್ಳವರನ್ನು ಬುದ್ಧಿ ಅಂತ ಕರೀತಾರಲ್ಲ. ಬುದ್ಧಿ ಈಗಲೂ ಕೂಡ ಇದೆ. ಸ್ವಾಮಿಗಳನ್ನು ಬುದ್ಧಿ ಎನ್ನುವ ಶಬ್ದದಿಂದ ಕರೆಯುವುದು. ಹಿರಿಯರೆಲ್ಲ ಹಳಬರು ಸ್ವಾಮಿಗಳನ್ನು ಸ್ವಾಮಿ ಅಂತ ಕರೆಯುವುದೇ ಇಲ್ಲ, ಮತ್ತೆ ಬುದ್ಧಿ ಅಂತ ಕರೀತಾರೆ. ಯಾಕರ್ಥ? ಅವರು ತಿಳುವಳಿಕೆಯ ಸ್ವರೂಪರಂತೆ, ಆದ್ರಿಂದ ಅವರನ್ನು ಬುದ್ಧಿ. ಹಾಗಾದ್ರೆ ಬೋಧ ಉಳ್ಳವರನ್ನು ಬುದ್ಧಿ ಅಂತ ಕರೀತಾರೆ. ಬೋಧ ತಿಳುವಳಿಕೆ. ಕೃಷ್ಣ ಅಂದ, ನಿನ್ನಲ್ಲಿ ಇರುವ ತಿಳುವಳಿಕೆಗೆ ನನ್ನನ್ನು ವಿಷಯವನ್ನಾಗಿ ಮಾಡು, ಅದನ್ನು ಶಮ ಅಂತ ಕರೀತಾರೆ. ಇಂತಹ ಗುಣವೇ ಬ್ರಾಹ್ಮಣ್ಯ. ಪ್ರತಿಯೊಂದು ತಿಳುವಳಿಕೆ ಅಂತಂದ್ರೆ ಅದಕ್ಕೊಂದು ವಿಷಯ ಬೇಕಲ್ಲ. ನನಗೆ ತಿಳುವಳಿಕೆ ಬಂತು ಅಂತಂತೇನೆ. ಯಾವುದ್ರ ತಿಳುವಳಿಕೆ ಬಂತು ಅಂತ ಕೇಳಿದಾಗ ಹಾಗೇನಿಲ್ಲ, ಸುಮ್ಮನೆ ಅಲ್ಲ, ಅದೆಂಥದ್ದು ವಿಷಯ ಏನಿಲ್ಲ, ಸುಮ್ಮನೆ ತಿಳುವಳಿಕೆ. ಎಲ್ಲಿಯಾದ್ರೂ ಉಂಟ ವಿಷಯ ಇಲ್ಲದೆ ತಿಳುವಳಿಕೆ ಬರುವುದು? ತಿಳುವಳಿಕೆ ಅಂತಂದ್ಮೇಲೆ ಅದಕ್ಕೊಂದು ವಿಷಯ ಬೇಕೇ ಬೇಕು ಅಲ್ವೋ? ಇದರ ತಿಳುವಳಿಕೆ ಬಂತು ಅಲ್ವೋ? ಇದರ ಅಂತ ಹೇಳ್ತೇವಲ್ಲ, ಅದು ವಿಷಯ. ಯಾವುದಕ್ಕೆ? ತಿಳುವಳಿಕೆಗೆ. ಬೋಧ ಬುದ್ಧಿ. ಕೃಷ್ಣ ಅಂದ, ನಿನ್ನ ತಿಳುವಳಿಕೆಗೆ ಎನ್ನನ್ನು ವಿಷಯವನ್ನಾಗಿ ಮಾಡು. ನನ್ಗೆ ತಿಳುವಳಿಕೆ, ಧ್ವನಿವರ್ಧಕದ ತಿಳುವಳಿಕೆ, ಪುಸ್ತಕದ ತಿಳುವಳಿಕೆ, ಹೆಂಡತಿ ಮಕ್ಕಳ ತಿಳುವಳಿಕೆ, ಲೋಕದ ತಿಳುವಳಿಕೆ, ರಾಜಾಂಗಣದ ತಿಳುವಳಿಕೆ. ಕೃಷ್ಣ ಅಂದ, ಅದರ ತಿಳುವಳಿಕೆ ಇದರ ತಿಳುವಳಿಕೆ ಅಂತೆಲ್ಲ ಮಾಡ್ಲಿಕ್ಕೆ ಹೋಗಬೇಡ. ನಿನ್ನ ತಿಳುವಳಿಕೆಗೆ ಎನ್ನನ್ನು ಕೊಡು, ನಿನ್ನ ತಿಳುವಳಿಕೆಗೆ ನನ್ನನ್ನು ಆಹಾರವನ್ನಾಗಿ ಕೊಡು. ಆವಾಗ ನೀನು ಶಮಿ, ಆವಾಗ ನಿನ್ನಲ್ಲಿ ಶಮ ಬಂತು. ಇದು ಬ್ರಾಹ್ಮಣ್ಯ. ಆದ್ರಿಂದಲೇ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ವಿದುರ ಇವರೆಲ್ಲ ಸೇರಿದ ಸಭೆಯಲ್ಲಿ ಕೃಷ್ಣನೂ ಕೂತಿದ್ದ. ಚರ್ಚೆ ಶುರುವಾಯಿತು. ಚರ್ಚೆ ಶುರುವಾದಾಗ ಕೃಷ್ಣನ ಹತ್ರ ಯಾರೋ ಕೇಳಿದ್ರು, ಕೃಷ್ಣ ಬ್ರಾಹ್ಮಣ ಯಾರು ಅಂತ ಕೇಳಿದ್ರು. ಕೃಷ್ಣ ಥಟ್ಟನೆ ಎದ್ದು ನಿಂತು ವಿದುರ ಅಂತಂದುಬಿಟ್ಟ. ಯದ್ಯಪಿ ವಿದುರನನ್ನು ನಾವು ಶೂದ್ರನ ಸ್ಥಾನದಲ್ಲಿಟ್ಟದ್ದು, ಆದರೂ ಕೃಷ್ಣ ವಿದುರ ಅಂತಂದುಬಿಟ್ಟ. ಯಾಕೆ ಅಂತ ಕೇಳಿದ್ರಂತೆ. ಕೃಷ್ಣ ಅಂದ, ಬ್ರಾಹ್ಮಣನಲ್ಲಿ ಇರಬೇಕಾದ ಬ್ರಾಹ್ಮಣ್ಯ ಅಂತ ಏನುಂಟು ಅದು ವಿದುರನಲ್ಲಿ ಮನೆ ಮಾಡಿದೆ, ಆದ್ದರಿಂದ ವಿದುರ ಬ್ರಾಹ್ಮಣ. ವಿದುರ ಯಾವಾಗಲೂ ನೋಡಿದ್ರೂ ಕೂಡ ಭಗವಂತನ ಚಿಂತನೆಯಲ್ಲೇ ವಿದ್ಯಾಯಾಂ ರತಃ ವಿದುರಃ. ಅವನ ಹೆಸರು ರ ಅಂದ್ರೆ ರಥ, ವಿದು ಅಂದ್ರೆ ವಿದ್ಯೆ, ವಿದ್ಯೆಯಲ್ಲಿ ರತನನ್ನು ವಿದುರ ಅಂತ ಕರೀತಾರೆ. ಭಗವಂತನ ಬಗ್ಗೆ ತಿಳುವಳಿಕೆಯಲ್ಲಿ ಯಾರು ಸದಾಕಾಲ ಆಸಕ್ತನೋ ಅವನನ್ನು ವಿದುರ ಅಂತ ಕರೆದ್ರು. ಹಾಗಾದ್ರೆ ಇವನಿಗೆ ಯಾವಾಗಲೂ ಒಂದ ಭಗವಂತನ ತಿಳುವಳಿಕೆ, ಇಲ್ಲ ಭಗವದ್ಭಕ್ತರಾದ ಪಾಂಡವರ ತಿಳುವಳಿಕೆ. ಇವನ ತಿಳುವಳಿಕೆಯಲ್ಲಿ ಇರುವುದೇ ಪಾಂಡವರು ಇಲ್ಲ ಭಕ್ತ.
ಪಾಂಡವರು ಇಲ್ಲ, ಕೃಷ್ಣ. ಆದ್ದರಿಂದ ಏನಾಯಿತು? ಶಮಃ ಅಂದ. ವಿದುರನಲ್ಲಿ ಶಮ ಇದೆ, ಶ್ರಮ ಇದೆ ಅಂತಲ್ಲ, ಶಮ ಇದೆ. ಶಮಃ ಕೃಷ್ಣ ಹೇಳುವುದು, ಶಮಃ ಬುದ್ಧೇಹೇ ಮನ್ನಿಷ್ಠತ, ನಿನ್ನ ಬುದ್ಧಿಗೆ ಎನ್ನನ್ನು ವಿಷಯವನ್ನಾಗಿ ಮಾಡು. ಇಷ್ಟೇ. ಇದು ಗುಣ ಯಾರಲ್ಲಿ ಉಂಟು ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಹುಡುಕಿಕೊಂಡು ಹೋಗು, ಸಮಾಜದಲ್ಲಿ ಹುಡುಕಿಕೊಂಡು ಹೋಗು. ಹೆಚ್ಚಿನವರು ಕೆಲವರು ಇರ್ತಾರೆ, ತಮ್ಮ ಪಾಡಿಗೆ ತಾವು ಒಂದು ಕಡೆ ಕೂತ್ಕೊಂಡು ಯಾವಾಗಲೂ ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ತಂಪಾಡಿಗೆ ಹೋಗುವಾಗ ಬರುವಾಗ ಎಲ್ಲ ಸಂದರ್ಭದಲ್ಲಿಯೂ ಕೂಡ, ಯದ್ಯಪಿ ದೈಹಿಕವಾಗಿ ಶೂದ್ರನಿದ್ದಾನೆವ, ಕ್ಷಾತ್ರನೋ ವೈಶ್ಯನೋ ಏನೋ ಆಗಿರ್ತಾನೆ, ಯಾವಾಗಲೂ ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಅಂದ ಶಮಃ, ಅಲ್ಲಿ ಆ ಗುಣ ಬಂತು ನೋಡು. ಆದ್ರಿಂದ ಅವನನ್ನು ಬ್ರಾಹ್ಮಣ ಅಂತ ಕರೆಯುವುದಕ್ಕೆ ಅಡ್ಡಿ ಇಲ್ಲ. ಆದರೆ ಲೋಕದಲ್ಲಿ ಮಾತ್ರ ತಡೆ ಉಂಟು, ಆದ್ರಿಂದ ಸ್ವಲ್ಪ ಹಿಂದೇಟ. ಆಧ್ಯಾತ್ಮಿಕವಾಗಿ ನಾನು ಹೇಳ್ತಾ ಇದ್ದೇನೆ ಅಂತಾನೆ ಕೃಷ್ಣ, ಲೌಕಿಕವಾಗಿ ನಾನು ಹೇಳ್ತಾ ಇಲ್ಲ. ನಾವೀಗ ಲೌಕಿಕವಾಗಿ ಬ್ರಾಹ್ಮಣ ಅಂತಂದ್ರೆ ನೋಡುವುದು, ಅಪ್ಪಮ್ಮನ ಹೊಟ್ಟೆಯಿಂದ ಬ್ರಾಹ್ಮಣ, ಅಪ್ಪಮ್ಮನ ಹೊಟ್ಟೆಯಿಂದ ಬಂದ್ರೆ ಸರಿ ಬ್ರಾಹ್ಮಣ ಅಂತ ಇಷ್ಟೇ ತೀರ್ಮಾನ ಮಾಡ್ತೇವೆ. ಅವನಲ್ಲಿ ಯಾವ ಆ ಗುಣಗಳು ಉಂಟೋ ಇಲ್ವೋ ಅನ್ನತಕ್ಕಂಥ ವಿಮರ್ಶೆಗೆ ನಾವು ಹೋಗೋಲ್ಲ. ಆದ್ರಿಂದ ಚರ್ಮ ಚಕ್ಷುಸ್ಸಿಗೆ ಕಾಣತಕ್ಕಂಥ ಬ್ರಾಹ್ಮಣರೇ ಬೇರೆ, ಒಳಗಿನ ಕಣ್ಣಿಗೆ ಕಾಣಿಸ್ತಕ್ಕಂಥ ಬ್ರಾಹ್ಮಣ್ಯವೇ ಬೇರೆ. ಕೃಷ್ಣ ಅಂತ ನಾನು ಒಳಗಿನ ಕಣ್ಣಿಗೆ ಕಾಣಿಸಬೇಕಾದ ಬ್ರಾಹ್ಮಣ್ಯವನ್ನು ಹೇಳ್ತಾ ಇದ್ದೇನೆ ಅಂತಂದ. ಶಮಃ. ಎರಡನೆದ್ದು ದಮಃ. ದಮಃ ಶಬ್ದಕ್ಕರ್ಥ ದಮಃ ಇಂದ್ರಿಯ ನಿಗ್ರಹ. ಇಂದ್ರಿಯಗಳನ್ನು ಹಿಡಿತದಲ್ಲಿ, ನಿಗ್ರಹ ಶಬ್ದಕ್ಕೆ ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಅಂತ ಅರ್ಥ ಹೊರತು ವಾಲಿ ನಿಗ್ರಹ, ಕಂಸ ನಿಗ್ರಹದಂತೆ ಇಂದ್ರಿಯಗಳನ್ನು ಹೊಡೆಯುವುದು, ಬಡಿಯುವುದು, ಕಡಿಯುವುದು ಅಂತ ಅರ್ಥ ಅಲ್ಲ. ಕಣ್ಣು ಚೆನ್ನಾಗಿದೆ, ದೇವರು ಒಳ್ಳೆಯ ಕಣ್ಣು ಕೊಟ್ಟಿದ್ದಾನೆ, ಕಣ್ಣಿದ್ದದ್ದಕ್ಕಲ್ಲೂ ನೋಡುವುದು ಅಂತಂದ, ಕಣ್ಣನ್ನು ಕಿತ್ತು ಬಿಟ್ಟ. ಇದ್ರೆ ತಾನೇ ನೋಡೋದು, ಇದ್ರೆ ತಾನೇ ಹೊಡೆತ ತಿನ್ನುವುದು ಇನ್ನೊಬ್ಬರಿಂದ ಅಂತಂದ, ಕಣ್ಣು ಕಿತ್ತ. ಇದನ್ನು ಇಂದ್ರಿಯ ನಿಗ್ರಹ ಅಂತ ಕರೀಲ್ಲ. ಕಣ್ಣು ಇರಬೇಕು, ಹಿಡಿತದಲ್ಲಿರಬೇಕು ಅಂತಂದ. ನಾಲಿಗೆ ಇರಬೇಕು, ಹಿಡಿತದಲ್ಲಿರಬೇಕು ಅಂತಂದ. ನಾಲಿಗೆ ಕೇಳ್ತಾನೆ ಇರುತ್ತೆ, ಹೊಟ್ಟೆ ಆಗುವುದಿಲ್ಲ ಅಂತ ಅನ್ನುತ್ತೆ. ಹೊಟ್ಟೆಗೂ ನಾಲಿಗೆಗೂ ಜಗಳನೇ ಜಗಳ. ಒಂದೇ ಸವನೆ ತಿಂತಾನೆ ಇದ್ದೇವೆ, ಎಷ್ಟು ತಿಂದ್ರೂ ಕೂಡ ನಮಗೆ ನಾಲಿಗೆಗೆ ಸಾಕು ಅಂತ ಅನಿಸುವುದಿಲ್ಲಲ್ಲ. ಹೊಟ್ಟೆ ಹೇಳುತ್ತೆ, ಮಹಾರಾಯ ಜಾಗ ಇಲ್ಲ ಅಂತ ಹೇಳುತ್ತೆ. ನಮ್ಮ ದೇಹದ ಹೊಟ್ಟೆಗೂ ನಾಲಿಗೆಗೂ ನಮ್ಮನ್ನು ಅದನ್ನು ಎರಡನ್ನೂ ಹೊಂದಿಸಿಕೊಳ್ಳಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಅವುಗಳನ್ನು ರಾಜಿ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ನಾವು ಪಂಚಾಯಿತಿಯಲ್ಲಿ ಕೂತುಕೊಂಡು ಊರಿನವರ ಜಗಳವನ್ನು ಪರಿಹಾರ ಮಾಡಲಿಕ್ಕೆ ತೊಡಗಿದ್ದೇವೆ. ಪಂಚಾಯತಿಗೆ ಮೂಲಕ ಪಂಚಾಯಿತಿ ಅಧ್ಯಕ್ಷ ಅಂತ ಮಾಡಿಕೊಂಡು ಊರಿನವರ ಜಗಳ ಮಾಡ್ಲಿಕ್ಕೆ ಬಿಡಿಸ್ಲಿಕ್ಕೆ ಹೋಗ್ತಾ. ಅದಕ್ಕಂದ್ರು ಮೊದಲು ನಿನ್ನ ಹೊಟ್ಟೆ ಮತ್ತೆ ಬಟ್ಟೆ, ನಿನ್ನ ಹೊಟ್ಟೆ ಮತ್ತೆ ನಾಲಿಗೆ, ಇದರ ಜಗಳವನ್ನು ಮೊದಲು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡು ಅಂತಂದ್ರು. ಹಾಗಾದ್ರೆ ದಮಃ ಇಂದ್ರಿಯ ನಿಗ್ರಹ. ಈ ಸಂದರ್ಭದಲ್ಲಿ ನಾನೊಂದು ತಿಳಿಸಿದ್ದು, ಕಥೆಯನ್ನು ತಿಳಿಸಿದ್ದೆಲ್ವೋ, ಇಂದ್ರಿಯ ನಿಗ್ರಹ ಇಲ್ವೋ ನಮಗೆ? ಬೇಕಾದಾಗ ಬರುತ್ತರಿ. ದಿವಾಳಿ ಹೇಳ್ತೇನೆ ಅಂತಂದಾಗ ಎಲ್ಲ ಇಂದ್ರಿಯ ಚಾಪಲ್ ಎಲ್ಲ ಹೋಗುತ್ತೆ, ನಾಲಿಗೆ ಚಾಪಲ್ ಎಲ್ಲ ಹೋಗುತ್ತೆ. ಈ ಉಪಹಾರ ಮಂದಿರ ನಡೆಸ್ತಾರಲ್ಲ, ಅವರಿಗೆ ಕೇಳಿ, ಅವರ ಹತ್ರ ಕೇಳಿ ಎಷ್ಟು ಚೆನ್ನಾಗಿ ಉಂಟು ಗೊತ್ತಾ ಅವರ ಇಂದ್ರಿಯ ನಿಗ್ರಹ. ನಾಲಿಗೆ ಎಷ್ಟು ಚೆನ್ನಾಗಿ ಅವರ ಹಿಡಿತದಲ್ಲಿ ಇರುತ್ತೆ ಗೊತ್ತಾ. ಅದರ ಯಜಮಾನ ಇರ್ತಾನಲ್ಲ, ಉಪಹಾರ ಮಂದಿರದ ಯಜಮಾನ ಇರ್ತಾನಲ್ಲ, ಉಪಹಾರ ಮಂದಿರದಲ್ಲಿ ನಾನಾ ರೀತಿಯಾದ ತಿಂಡಿ ತೀರ್ಥಗಳು ಒಪ್ಪ ಓರಣ ಜೋಪಡವಾಗಿ ಇರುತ್ತಲ್ಲ. ಏನು ಬಣ್ಣ, ಏನು ರುಚಿ, ಹಬ್ಬ, ಏನು ಸ್ಪರ್ಶ, ಏನು ಶಬ್ದ, ಅದಕ್ಕೆ ಸರಿಯಾಗಿ ಚಕ್ಕುಲಿಯೇ ಮಾಡಿರಬೇಕು. ಏನು ಸ್ಪರ್ಶ ಎಲ್ಲವೂ ಇರುತ್ತಲ್ಲ. 5 ಇಂದ್ರಿಯಗಳಿಗೆ ಖುಷಿ ಕೊಡತಕ್ಕಂಥ ರೂಪದಲ್ಲಿ ಇರುತ್ತಲ್ಲ. ಅವನೇ ವ್ಯವಸ್ಥೆ ಮಾಡಿದ್ದಲ್ವ ಯಜಮಾನನೇ. ಗಿರಾಕಿಗಳು ಬಂದರು, ತಿಂದುಕೊಂಡು ಹೋದ್ರು. ಸ್ವಲ್ಪ ಈಗ ಮಧ್ಯಾಹ್ನ 10 ಗಂಟೆ ಮೇಲೆ ಗಿರಾಕಿಗಳ ಸಂಖ್ಯೆ ಕಮ್ಮಿ ಆಯಿತು. ಆವಾಗ ಯಜಮಾನ ಅಲ್ಲೇ ಕೂತಿದ್ದಾನೆ, ಉಪಹಾರ ಮಂದಿರದಲ್ಲೇ ಕೂತಿದ್ದಾನೆ. ಹೊಟ್ಟೆ ಹಸಿತಾನೂ ಉಂಟು, ತಿನ್ನಬಾರ್ದ. ಜಿಲೇಬಿಯೋ, ಲಾಡೋ, ಹೋಳಿಗೆನೆಲ್ಲ ಚೆನ್ನಾಗಿ ಆಗಿದೆ, ಏನು ರಟ್ಟಿರಂತೇನು ಆಗಿಲ್ಲ, ಹೋಳಿಗೆ ಚೆನ್ನಾಗಿ ಆಗಿದೆ. ಆದರೂ ಕೂಡ ತಿನ್ನಬಾರ್ದ? ತಿನ್ನೋ ಅಲ್ಲ. ಹಸಿವೆ ಆಗಲಿಲ್ವೋ? ಹಸಿವೆನೇ ಆಗ್ತಾ ಉಂಟು. ಸಕ್ಕರೆ ಕಾಯಿಲೆ ಉಂಟೋ? ಇಲ್ಲ. ಹಾಗಾದ್ರೆ ಮತ್ತೆ ಯಾಕೆ ತಿನ್ನಬಾರ್ದು? ಅವ ಆಲೋಚನೆ ಮಾಡಿದ್ದಾರೆ. ನಾನೇ ತಿಂದ್ರೆ ದಿವಾಳಿ ಏಳಬೇಕು ಅಂತಂದು. ಇದು ಊರಿನವರಿಗೆ ಟೊಪ್ಪಿ ಹಾಕಲಿಕ್ಕೆ ಇಟ್ಟದ್ ವಿನ ನನಗೆ ಟೊಪ್ಪಿ ಹಾಕಿಕೊಳ್ಳಿಕ್ಕೆ ಇಟ್ಟದ್ದಲ್ಲ. ಏನಿದು? ಇದನ್ನು ಇಂದ್ರಿಯ ನಿಗ್ರಹ ಅಂತ. ಹಾಗಾದ್ರೆ ನಮ್ಮ ನಾಲಿಗೆ ನಮ್ಮ ಹಿಡಿತದಲ್ಲಿ ಇರುತ್ತಲ್ಲ, ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಬರುತ್ತಲ್ಲ, ಅದಕ್ಕಂದ್ರು. ಅದೇ ರೀತಿಯಲ್ಲಿ ಏಕಾದಶಿ ದಿವಸ ಎಷ್ಟೇ ಆಹಾರ ಪದಾರ್ಥಗಳು ಇದ್ರೂ ಕೂಡ ತಿನ್ನೋಲ್ಲ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಕೂತ್ರೆ ಅರ್ಜುನ ದಮಃ ಅಂತಂದ. ಯಾರು ಏಕಾದಶಿ ಉಪವಾಸ ಮಾಡಲಿಕ್ಕೆ ಬೇಕಾದ ಇಂದ್ರಿಯ ಹಿಡಿತದಲ್ಲಿ ಇಟ್ಟುಕೊಳ್ತಾರೋ ಅವರು ಬ್ರಾಹ್ಮಣರು. ಅದು ಬ್ರಾಹ್ಮಣ್ಯ, ಎರಡನೇ ಬ್ರಾಹ್ಮಣ್ಯ.
ದಮಃ ಬರೇ ನಾಲಿಗೆ ಮಾತ್ರ ಅಂತ ಹೇಳಿದ್ದಲ್ಲ, ಎಲ್ಲವೂ ಕೂಡ. ಮತ್ತೆ ನಾಲಿಗೆಗೆ ಯಾಕೆ ವಿಶೇಷ ಕೊಟ್ರಿ ಅಂತ ನೀವು ಕೇಳಬಹುದು. ಕೃಷ್ಣನು ಒತ್ತು ಕೊಟ್ಟದ್ದು ನಾಲಿಗೆಗೇನೆ, ಬೇರೆ ಇಂದ್ರಿಯಗಳಿಗೆಲ್ಲ ಹೆಚ್ಚು ಒತ್ತು ಕೊಟ್ಟಿಲ್ಲ. ಬೇರೆ ಇಂದ್ರಿಯಗಳೆಲ್ಲ ತನ್ನಿಂತಾನೆ ಹಿಂದೆ ಬರ್ತಾವಂತೆ. ಯಾವಾಗ ಗೊತ್ತೋ? ಹೊಟ್ಟೆಗೆ ಹಿಟ್ಟು ಕಮ್ಮಿ ಆದ್ರೆ ತನ್ನಿಂತಾನೆ ಹಿಂದೆ ಬರ್ತಾವೆ ಅಷ್ಟು. ಏಕಾದಶಿ ಉಪವಾಸ ಮಾಡೋಣ, ಆ ದಿವಸ ರಾತ್ರಿ ದೂರದರ್ಶನದಲ್ಲಿ ಎಂತಹ ಧಾರಾವಾಹಿ ಬಂದರೂ ಕೂಡ ಹೋಗುತ್ತೇವೆ, ಚಾಪೆ ಬಿಡಿಸ್ಕೊಂಡು ಆರಾಮವಾಗಿ ಮಲಗುತ್ತೇವೆ. ಕಣ್ಣು ಕೆಲಸ ಮಾಡೋಲ್ಲ, ಕಿವಿ ಕೆಲಸ ಮಾಡೋಲ್ಲ. ಉಪನ್ಯಾಸ ಏಕಾದಶಿ ದಿವಸ ಕಿವಿ ಕೆಲಸ ಮಾಡೋಲ್ಲ ಅಲ್ವೋ? ಯಾವುದು ಬೇಡ, ಏನು ಬೇಡ ಅಲ್ವೋ? ವಿಷಯಾಹ ವಿನಿವರ್ತಂತೆ, ಕೃಷ್ಣನ ಮಾತು. ವಿಷಯಾಹ ವಿನಿವರ್ತಂತೆ, ಹಿಂದೆ ಹೋಗ್ತಾವೆ. ಯಾರಿಗೆ? ನಿರಾಹಾರಸ್ಯ, ಆಹಾರವನ್ನು ತೆಕೊಳ್ಳದೆ ಇರತಕ್ಕಂತಹ ದೇಹಿರಹ ವ್ಯಕ್ತಿಗೆ ವಿಷಯಾಹ ವಿನಿವರ್ತಂತೆ. ನೋಡುವುದು ಬೇಡ, ಕೇಳುವುದು ಬೇಡ, ಹೋಗುವುದು ಬೇಡ, ಮುಟ್ಟುವುದು ಬೇಡ, ಮೂಸುವುದು ಎಲ್ಲ ಯಾವುದು ಬೇಡ 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 ಅಂತ ತೋರುತ್ತೆ ಅಲ್ವೋ? ಸರಿ, ಉಪವಾಸ ಮಾಡಿದ್ದಾನೆ ಏಕಾದಶಿ ದಿವಸ, ಒಂಚೂರು ದೂರ ದರ್ಶನ ನೋಡ್ಲಿಕ್ಕೆ ಬನ್ನಿ, ಬೇಡ ಸ್ವಾಮಿ. ಒಂಚೂರು ಅಲ್ಲಿ ರಾಜಾಂಗಣಕ್ಕೆ ಹೋಗೋಣ, ಬೇಡ ಸ್ವಾಮಿ. ಒಂಚೂರು ಹಾಲು ತಗೊಳ್ತೀರಾ? ಬೇಡ ಸ್ವಾಮಿ. ಏನು ಕೂಡುವುದಿಲ್ಲ ಅಂತ ಹೇಳ್ತಾರೆ. ಮತ್ತೆಲ್ಲದಕ್ಕೂ ಕೂಡುವುದಿಲ್ಲ ಅಂತಲ್ವ ಹೇಳಿದ್ದು? ಒಂಚೂರು ಹಾಲು ತಗೊಳ್ತೀರೋ ಅಂತದ್ ಬಿಟ್ರೆ ಏನಂತೇವೆ ಗೊತ್ತಾ? ಪ್ರತಿ ದಿವಸ ಒಂದೇ ಸಲ ಕೊಡಿ ಅಂತಂದ್ರೆ, ಏಕಾದಶಿ ಸಾಯಂಕಾಲ ಹಾಲು ಬೇಕಂದ್ರೆ ಕೊಡಿ ಅಂತ 2 ಸಲ ಕೇಳ್ತೇವೆ. ಕೃಷ್ಣ ಅಂದ ವಿಷಯಾಹ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸ ವರ್ಜಂ, ನಾಲಿಗೆ ಬಿಟ್ಟು ಅಂತಂದ. ಮತ್ತೇನಾಗುತ್ತೆ? ಬೇರೆ ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗುತ್ತೆ, ನಾಲಿಗೆಯ ಶಕ್ತಿ ಬೆಳೆಯುತ್ತೆ. ಉಪವಾಸ ಹಾಕಿದಷ್ಟು ನಾಲಿಗೆಯ ಶಕ್ತಿ ಬೆಳೆಯುತ್ತೆ ಅಂದ. ನಿತ್ಯ 1 ಲೋಟ ಕುಡಿಯುವಲ್ಲಿ ಏಕಾದಶಿ ಸಂಜೆ 2 ಲೋಟ, ದ್ವಾದಶಿ ಬೆಳಿಗ್ಗೆ 3 ಲೋಟ. ಆವಾಗ ಅರ್ಜುನ ಮೆಲ್ಲ ಕೇಳಿದ, ಹಾಗಾದ್ರೆ ನಾಲಿಗೆಯ ಶಕ್ತಿ ಕಮ್ಮಿ ಆಗಬೇಕಾದ್ರೆ ಏನ್ ಮಾಡಬೇಕು ಕೃಷ್ಣ ಅಂತಂದ. ಕೃಷ್ಣ ಅಂದ ಪರಂ ದೃಷ್ಟ ನಿವರ್ತತೆ ಎಂದ. ಅದಕ್ಕೆ ನನ್ನ ಅನುಗ್ರಹ ಬೇಕು ಅಂತ. ಆದ್ರಿಂದಲೇ ಕಾಣುತ್ತೆ ಸಾಯುವಾಗ ನಾಲಿಗೆ ಹೊರ ಹಾಕಿಯೇ ಸಾಯುವುದು. ಯಾಕೆಂತಂದ್ರೆ ಇದರಿಂದಾಗಿಯೇ ಸತ್ತೆ ಅಂತ ತೋರಿಸಲಿಕ್ಕೆ. ಬೇರೆ ಯಾವುದನ್ನು ಹೊರ ಹಾಕುವಲ್ಲ, ನಾವು ನಾಲಿಗೆಯನ್ನು ಮಾತ್ರ ಹೊರ ಹಾಕುವುದಲ್ವ? ಯಾಕೆ? ಸಾಯ್ಲಿಕ್ಕೆ. ಆ ನಮ್ಮನೆ ಚಾಲ್ತಿಯಲ್ಲಿ ಬಂದದ್ದೇನೆ, ಏನ್ ತಿಂದು ಸಾಯ್ತಾನ್ರಿ ಅವ ಅಂತ. ಓಹೋ, ಸಾಯ್ದು ತಿನ್ನೋದ್ರಿಂದ ಅಲ್ವೋ? ಎಲ್ಲಿಯಾದ್ರೂ ಏನ್ ತಿನ್ನದೆ ಸಾಯ್ತಾನೆ ಅಂತ ಬೈಯುವುದಿಲ್ಲ, ಏನ್ ತಿಂದು ಸಾಯ್ತಾನೆ ಅಂತ. ತಿನ್ನೋದು ಯಾವ್ದ್ರಿಂದ? ನಾಲಿಗೆಯಿಂದ. ಆವಾಗ ಸಾಯುವಾಗ ಏನ್ ಮಾಡಿದ? ನಾಲಿಗೆ ಹೊರ ಹಾಕಿದ. ಆದ್ರೆ ನಾಲಿಗೆ ಹೊರ ಹಾಕೋದ್ರಿಂದ ಸಾಯುವುದಂದ್ರು ಒಂದೇ ಅರ್ಥ ಅಂತಂದ್ರು. ದಮಃ, ಇಂತಹ ಹಿಡಿತ, ಆಹಾರದ ಹಿಡಿತವನ್ನು ಆರಂಭಿಸಿಕೊಂಡು ಬೇರೆ ಹಿಡಿತ ಯಾರಿಗೆ ಬರುತ್ತೋ, ಈ ಧರ್ಮ ಯಾರಲ್ಲಿ ಉಂಟೋ ಅರ್ಜುನ, ಅವನನ್ನೇ ಅಂದ್ರು ಬ್ರಾಹ್ಮಣ ಅಂತಂದ್ರು. ಆ ಧರ್ಮವನ್ನೇ ಅಂತ ಶಾಸ್ತ್ರಕಾರರು ಹೇಳಿದ್ರು. ಬ್ರಾಹ್ಮಣ್ಯ ಶಮಃ, ದಮಃ, ಆಮೇಲೆ ತಪಃ, ಆಲೋಚನೆ, ತಪಃ ಸಂತಾಪಿ. ಏನೋ ಒಂದು ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕಲ್ಲ. ಹೀಗೆ ನೋಡಿದೆ, ಪುಸ್ತಕ ನೋಡಿದೆ, ಏನು ಉತ್ತರ ಹೊಳಿಲಿಲ್ಲ. ಪುಸ್ತಕ ಮಡಚಿದೆ, ಹೀಗೆ ನೋಡಿದೆ, ಉತ್ತರ ಹೊಳಿಲಿಲ್ಲ. ಏನು ಮಾಡಿದೆ? ಕಣ್ಣು ಮುಚ್ಚಿದೆ. ಕಣ್ಣು ಮುಚ್ಚಿ ಉತ್ತರ ಆಲೋಚನೆ ಮಾಡ್ತಾ ಇದ್ದೇನೆ. ಆವಾಗ ನೀವೆಲ್ಲ ಕೂತವ್ರು ಏನಂತೀರಿ? ಸ್ವಾಮಿಗಳು ತಪಸ್ಸಿಗೆ ತೊಡಗಿದ್ರು ಅಂತ ಅಂತೀರಿ. ಏನು ಮಾಡಿದ್ದು ನಾನು? ಈ ಲೋಚನವನ್ನು ಮುಚ್ಚಿ, ನಾನು ಕಣ್ಣು ಮುಚ್ಚಿಕೊಂಡು ನೋಡ್ತಾ ಕೂತಿದ್ರೆ ನೀವೇನಂತೀರಿ? ಸ್ವಾಮಿಗಳು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಅಂತೀರಲ್ಲ. ಏನು ಮಾಡಿದ್ದು ನಾನು? ಈ ಲೋಚನವನ್ನು ಮುಚ್ಚಿ ಆ ಲೋಚನವನ್ನು ತೆರೆದದ್ದಕ್ಕೆ ಆಲೋಚನೆ ಅಂತ. 2 ಲೋಚನ ಉಂಟಲ್ಲ, ಹೊರಗೊಂದು ಲೋಚನ ಉಂಟಲ್ಲ, ಒಳಗೊಂದು ಲೋಚನ ಉಂಟಲ್ಲ. ಒಳಗಿನ ಲೋಚನ ಮುಚ್ಚಿತ್ತು, ಹೊರಗಿನ ಲೋಚನ ತೆರೆದಿತ್ತು. ಏನು ಮಾಡಿದೆ? ಹೊರಗಿನ ಲೋಚನ ಮುಚ್ಚಿದೆ, ಒಳಗಿನ ಲೋಚನ ತೆರೆದು ನೋಡಿದೆ. ಆ ಒಳಗಿನ ಲೋಚನದಿಂದ ನೋಡುವುದಕ್ಕೇನೆ ಆಲೋಚನ, ಅದೇ ಸುಲೋಚನ. ಈ ಲೋಚನ ದುರ್ಲೋಚನ, ಅದು ಸುಲೋಚನ. ಕೃಷ್ಣ ಅಂದ ತಪಃ, ಇಂತಹ ಆಲೋಚನೆ ಮಾಡುವ ಶಕ್ತಿ ಯಾರಿಗುಂಟೋ, ದೇವರ ವಿಷಯದಲ್ಲಿ ಆಗಲಿ, ಜಗತ್ತಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಆಗಲಿ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಕೊಡಬೇಕಾದ ಉತ್ತರವು ಯಾರ ಆಲೋಚನೆಯಲ್ಲಿ ಸುಳಿಯುತ್ತೋ ಅಂದು ತಪಸ್ಸು ಅಂತ ಅರ್ಥ. ಇಂತಹ ಗುಣ ಯಾರಲ್ಲಿ ಉಂಟೋ ಅವನನ್ನು ಬ್ರಾಹ್ಮಣ ಅಂತ ಕರಿ. ಇದು ಬ್ರಾಹ್ಮಣ್ಯ.
ಪ್ರಶ್ನೆ ಕೇಳಿದಾಗ ಉತ್ತರ ಕೊಡತಕ್ಕಂತಹ ತಾಕತ್ತು ಏನುಂಟು ಆ ತಾಕತ್ತನ್ನೇ ಬ್ರಾಹ್ಮಣ್ಯ ಅಂತ ಕರೆದ್ರು. ಸುಮ್ಮನೆ ಅದೇ ನಾನು ಆಗ ಹೇಳಿದಂತೆ ಕ್ಷುದ್ರ ಎಲ್ಲ ಪ್ರಶ್ನೆಗಳಲ್ಲ, ಯಾವುದೋ ಜುಜುಬಿ ಪ್ರಶ್ನೆಗಳಲ್ಲ. ದೇವರ ವಿಷಯದಲ್ಲಿ ಪ್ರಶ್ನೆ ಬರಬೇಕು, ದೇವರು ಸೃಷ್ಟಿ ಮಾಡಿದ ಜಗತ್ತಿನ ಬಗ್ಗೆ ಪ್ರಶ್ನೆ ಬರಬೇಕು, ದೇವತೆಗಳ ತಾರತಮ್ಯದ ಬಗ್ಗೆ ಪ್ರಶ್ನೆ ಬರಬೇಕು, ಪಂಚಭೇದ ಜಗತ್ ಸತ್ಯತ್ವ ಈ ವಿಷಯದಲ್ಲಿ ಆಧ್ಯಾತ್ಮಿಕ ವಿಷಯದಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವ ತಾಕತ್ತು ಯಾರಿಗುಂಟು ಅದು ಬ್ರಾಹ್ಮಣ್ಯ. ಅದೇ ಬ್ರಹ್ಮ ಅಣತಿ ಅಷ್ಟೇ. ಬ್ರಾಹ್ಮಣ ಬ್ರಹ್ಮ ಅಣತಿ, ಬ್ರಹ್ಮ ದೇವರನ್ನು ಅಣತಿ ಅಣಕಿಸ್ತಾನೆ ಯಾರೋ ಅವ ಬ್ರಾಹ್ಮಣ, ಅವನಲ್ಲಿರತಕ್ಕಂಥ ಧರ್ಮವೇ ಬ್ರಾಹ್ಮಣ್ಯ. ಅಣಕಿಸುವುದಂದ್ರೆ ನಮ್ಮಲ್ಲಿ ಅಣುಕು ಪ್ರದರ್ಶನ ಅಂತ ಒಂದುಂಟು ಗೊತ್ತಾ? ಬೆಂಕಿ ಬಿದ್ದಾಗ ಹೇಗೆ ಆರಿಸಬೇಕು ಅಂತ ಅಗ್ನಿಶಾಮಕ ದಳದವರಿಗೆ ತಿಳಿಸಿಕೊಡುವ ಕ್ರಮ. ಹೇಗೆ? ಒಂದು ಜೋಪಡಿ, ಆ ಜೋಪಡಿಗೆ ಬೆಂಕಿ ಹಾಕೋದು, ಬೆಂಕಿ ಹಾಕಿದ ಮೇಲೆ ಅಗ್ನಿಶಾಮಕ ದಳದವರಿಗೆ ದೂರವಾಣಿ ಮಾಡುವುದು, ಅವರು ಎಲ್ಲಿ ಬೆಂಕಿ ಬಿದ್ದಿದೆ ಅಂತ ಕೇಳಬೇಕಲ್ಲಿ. ಕೇಳಿ ಅವರಿಗೆ ಅಡ್ರೆಸ್ ಕರೆಕ್ಟ್ ಗೊತ್ತಾದ ಮೇಲೆ ಬರ್ತಾರೆ. ಅಷ್ಟೊತ್ತಿಗೆ ಅಗ್ನಿನಾರಾಯಣ ಕಬಳಿಸಿಟ್ಟಿರ್ತಾನೆ. ಇದು ನಡೆದ ಘಟನೆ, ಒಂದು ಊರಲ್ಲಿ ನಡೆದ ಘಟನೆ. ನಾನೇ ಇದು ಕಿವಿಯಾರೆ ಕೇಳಿದ್ದು. ಬೆಂಕಿ ಬಿದ್ದಿದೆ, ರಾತ್ರಿ ಹೊತ್ತು ಬೆಂಕಿ ಬಿದ್ದಿದೆ. ಅವರು ಅಂತ ಇದ್ದಾರೆ, ಇಂತಹ ಜಾಗದಲ್ಲಿ ಬೆಂಕಿ ಬಿದ್ದಿದೆ ಬನ್ನಿ ಅಂತ ಅವರಿಗೆ ದೂರವಾಣಿ ಮಾಡಿದ್ದಾರೆ. ಅವರಿಂದ ಬರತಕ್ಕಂಥ ಉತ್ತರ ಅದು ಕರೆಕ್ಟ್ ಜಾಗ ಹೇಳಿ ಅಂತ. ಗ್ರಹಚಾರ ಆ ಊರಿಗೆ ಬಂದರೆ ನನಗೆ ಬೆಂಕಿ ಬಿದ್ದದು ಕಾಣಿಸೋದಿಲ್ವಾ, ನನಗೆ ಕರೆಕ್ಟ್ ಅಡ್ರೆಸ್ ತಿಳಿಸಿ ಬರ್ತೇನೆ ಎಂದ. ಇವರು ಯಾರ ಹತ್ರ ಅಡ್ರೆಸ್ ಕೇಳಿಕ್ಕೆ ಹೋಗೋದು? ಆ ಯಜಮಾನನ ಹತ್ರನೇ ಕೇಳಬೇಕು, ಅವ ಬೆಂಕಿಯಲ್ಲಿ ಬೇಯ್ತಾ ಇದ್ದಾನೆ. ಅಣುಕು ಪ್ರದರ್ಶನ, ಅಲ್ಲಿ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ದಳದವರು ಬಂದು ಆರಿಸೋದು, ಮುಂದೆ ಹೀಗೇನೆ ಆರಿಸಬೇಕು ಅಂತ ತೀರ್ಮಾನ ಮಾಡೋದು. ಆಮೇಲೆ ಅಣುಕು ಪ್ರದರ್ಶನ, ಯಾರು ಉಗ್ರಗಾಮಿಗಳು ಬಂದಾಗ ಅವರನ್ನು ಎದುರಿಸಲಿಕ್ಕೆ ಬೇಕಾಗಿರತಕ್ಕಂತಹ ತರಬೇತಿ ಅಲ್ವೋ, ಯಾರೋ ಉಗ್ರಗಾಮಿಗಳನ್ನು ನಟನೆ ಮಾಡುವುದು. ಬಂದ್ರು, ಅದಕ್ಕೆ ಯಾರೋ ಆರಕ್ಷಕರು ಅವರೋ ಇವರೋ ಯಾರೋ ಬಂದ್ರು, ಉಗ್ರಗಾಮಿಗಳೇನೋ ಢಮ್ ಅಂದ, ಇವ ಇಲ್ಲಿ ಢುಮ್ ತಂದ, ಸರಿ ಎಲ್ಲ ಆಯ್ತು, ಮುಗಿದು ಹೋಯ್ತು, ಸರಿ. ಮತ್ತು ನಿಜವಾಗಿ ಉಗ್ರಗಾಮಿಗಳು ಬಂದ್ರು, ಆವಾಗ ಈ ಪೊಲೀಸರನ್ನು ಕರೆದ್ರು, ಆವಾಗ ನಮ್ದು ಆಗ ಮುಗಿದಿದೆ ಅಂತಂದ್ರು, ನಮ್ದು ಆವಾಗ ಪ್ರದರ್ಶನ ಆಗಿದೆ ಅಂತಂದ್ರು. ನಾವೆಲ್ಲ ಅಣುಕು ಪ್ರದರ್ಶನದಲ್ಲೇ ಎಲ್ಲ ನಮ್ಮ ಬಲ ಮುಗಿಸಿ ಬಿಡ್ತೇವೆ, ನಿಜವಾದ ಉಗ್ರಗಾಮಿ ಬಂದಾಗ ತಟಸ್ಥರಾಗಿ ಬಿಡ್ತೇವೆ. ಇದನ್ನೇನು ಅಂತ ಕರೀತಾರೆ? ಅಣಕು ಅಂತಂತಾರಲ್ಲ, ಅದೇ ರೀತಿಯಲ್ಲಿ ಬ್ರಹ್ಮನನ್ನು ಅಣಕಿಸುವ ತಾಕತ್ತು ಯಾರಿಗುಂಟೋ ಅವನನ್ನೇ ಬ್ರಾಹ್ಮಣ ಅಂತ ಕರೆದ್ರು. ಬ್ರಹ್ಮನನ್ನು ಅಣಕಿಸುವುದು ಅಂತಂದ್ರೆ ಬ್ರಹ್ಮ ಮಾಡಿದಂತೆ ಮಾಡುವುದು, ಬ್ರಹ್ಮ ಇರುವಂತೆ ಇರುವುದು ಯಾರಲ್ಲಿ ಉಂಟೋ ಅದು. ಬ್ರಹ್ಮನಿಗೆ ಶಮ ಉಂಟು, ದಮ ಉಂಟು, ತಪಸ್ಸುಂಟು ಅಲ್ವೋ. ಇದೆಲ್ಲ ಗುಣಗಳನ್ನು ಯಾರು ತನ್ನಲ್ಲಿ ಮೇಳೈಸಿಕೊಂಡ್ರೆ ಅವ ಬ್ರಹ್ಮನನ್ನು ಅಣಕಿಸಿದಂತೆ ಆಗಲಿಲ್ವೋ. ನನ್ನನ್ನು ಅಣಕಿಸುವುದಂದ್ರೆ ಏನರ್ಥ? ಇರ್ಬೋದು ಕೆಲವರು ಇಲ್ಲಿ ಮಾಡೋಲ್ಲ, ಅವರ ಮನೆಗೆ ಹೋಗಿ ಸ್ವಾಮಿಗಳು ಮಾಡಿರ್ತಕ್ಕಂಥ ಉಪನ್ಯಾಸ ಅದು ಕೂಡ ದೈವದತ್ತವೇ, ಎಲ್ರಿಗೂ ಬರೋಲ್ಲ ರೀ ಹಾಗೆಲ್ಲ. ಕೈ ಆಚೆ ಮಾಡುವುದು, ಕಾಲೀಚೆ ಮಾಡುವುದು, ಧ್ವನಿ ಏರಿಸುವುದು, ಧ್ವನಿ ಸಗ್ಗಿಸುವುದು, ಅರಚುವುದು, ಒಮ್ಮೆ ಕಿರುಚುವುದು, ಇದೆಲ್ಲ ಮಾಡಿಕೊಂಡು ಮಧ್ಯದಲ್ಲಿ ಒಂಚೂರು ಬೈಯುವುದು, ಇದೆಲ್ಲ ನನ್ನದೇ ಒಂದು ಧ್ವನಿಯಲ್ಲಿ ಮಾತಾಡತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ಇದೇನು? ನನ್ನನ್ನು ಅಣಕಿಸುವುದು. ನನಗೆ ಬೇಜಾರಾಗೋಲ್ಲ, ನನಗೆ ಖುಷಿಯಾಗುತ್ತೆ, ಬೇಷ್ ನನ್ನಂತೆ ಒಬ್ಬ ಇದ್ದಾನಲ್ವ ಅಂತ. ಅದೇ ರೀತಿಯಲ್ಲಿ ದೇವರಿಗೂ ಖುಷಿಯಾಗುತ್ತಂತೆ, ನನ್ನಂತೆ ಒಬ್ಬ ಇದ್ದಾನೆ, ನನ್ನಂತೆ ಒಬ್ಬ ತಯಾರಾಗ್ತಾ ಇದ್ದ. ಹಾಗಾದ್ರೆ ಬ್ರಹ್ಮನನ್ನು ಅಣಕಿಸುವವ ಯಾರೋ ಅವನೇ ಬ್ರಾಹ್ಮಣ. ಆ ಧರ್ಮಕ್ಕೆ ಬ್ರಾಹ್ಮಣ್ಯ ಅಂತಂದ್ರು. ಆ ಧರ್ಮದಲ್ಲಿ ಸೇರಿದ್ದು ತಪಃ. ತಪಃ ಅಂದ್ರೆ ಆಲೋಚನೆ. ದೇವರಲ್ಲಿ ನೋಡೋಣ, ಪ್ರಶ್ನೆ ಕೇಳೋಣ. ದೇವರಲ್ಲಿ ಕೇಳಿದ ಪ್ರಶ್ನೆಗೆ ದೇವರು ಉತ್ತರ ಕೊಡದೇ ಇರಲಿ. ಅರ್ಜುನ ಇಷ್ಟು ಪ್ರಶ್ನೆ ಕೇಳಿದ ಅಲ್ವ ಭಗವದ್ಗೀತೆಯಲ್ಲಿ ಕೃಷ್ಣನಲ್ಲಿ. ಕೃಷ್ಣ ಇದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದುಂಟ, ಸಟ 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 ಅಂತ ಉತ್ತರ ಕೊಟ್ಟ. ಹೀಗೆ ಉತ್ತರ ಕೊಡುವ ಚಾಕಚಕ್ಯತೆ ಯಾರಿಗುಂಟೋ ಇದು ಬ್ರಾಹ್ಮಣ್ಯ. ಉತ್ತರ ಕೊಡುವ ಶಕ್ತಿಯೇ ಬ್ರಾಹ್ಮಣ್ಯ. ಇನ್ನೊಂದು ತಪಃ ಸಂತಾಪೆ. ಸಂತಾಪ ಅಂದ್ರೆ ದೇಹ ದಂಡನೆ, ಅದನ್ನು ತಪಸ್ಸು ಅಂತ ಕರೆದು. ಲೌಕಿಕವಾಗಿ ನೋಡಿದ್ರೆ ದೇವರು ಮಾಡಿಕೊಂಡಷ್ಟು ದೇಹ ದಂಡನೆ ಯಾರೂ ಮಾಡಿಲ್ಲಲ್ಲ. ರಾಮಚಂದ್ರನ್ನೇ ತಗೊಳ್ಳೋಣ, ನರಸಿಂಹನನ್ನೇ ತಗೊಳ್ಳೋಣ, ಮತ್ಸ್ಯ ಕೂರ್ಮ ಇವರನ್ನೆಲ್ಲ ತೆಗೆದುಕೊಳ್ಳೋಣ. ನಮ್ಮ ಈ ಕಣ್ಣಿನಿಂದ ತಮ್ಮ ದೇಹವನ್ನು ಎಷ್ಟು ದಂಡನೆ ಮಾಡಿಕೊಂಡಿದ್ದಾರಲ್ಲ ನಮಗಾಗಿ. ರಾಮಚಂದ್ರ ನಮಗಾಗಿ ಕಾಡಲ್ಲಿ ಎಷ್ಟು ವರ್ಷ ಅಲೆದಾಡ್ಲಿಲ್ಲ. ಆ ಸೀತೆಯನ್ನು ರಾಮಚಂದ್ರ ಕಳ್ಕೊಂಡು ಸೀತೆಗೋಸ್ಕರ ಲಂಕೆಗೆ ಹೋಗಿ ಸಮುದ್ರ ಸೇತುವೆ ಕಟ್ಟುವುದು, ಇದೆಲ್ಲ ಏನು ಸಮುದ್ರ ರಾಜ ಬಾರದಿರುವಾಗ 3 ದಿವಸ ಮಲಗುವುದು, ಇದೆಲ್ಲ ಒಂದು ರೀತಿ ದೇಹ ದಂಡನೆ ಅಂತೆ ಅಲ್ವೋ. ಈ ರೀತಿಯಲ್ಲಿ ಎಂತಹ ದೇಹ ದಂಡನೆಯ ಸಂದರ್ಭದಲ್ಲಿಯೂ ಕೂಡ ದೇಹ ದಂಡನೆಗೆ ತಯಾರಿರಬೇಕು. ಆ ದಂಡನೆಯಿಂದ ಸುಸ್ತು ಅಂತ ಭಾವಿಸಬಾರ್ದು. ಇದನ್ನು ತಪಸ್ಸು ಅಂತ ಕರೆದ್ರು. ಮತ್ತೆ ನಮ್ಮ ನಿಮ್ಮ ಏಕಾದಶಿ ಉಪವಾಸ ಏನು? ದೇಹ ದಂಡನ ರೂಪ ತಪಸ್ಸು. ಮತ್ತೆ ಆಲೋಚನೆಯಿಂದ ಈ ಲೋಚನೆ ಇಲ್ಲ.
ನಮಗೆ ಬೇರೆ ದಿವಸ ಆದರೂ ಸ್ವಲ್ಪ ಆದ್ರೂ ಏನಾದರೂ ಪುಸ್ತಕ ನೋಡುವಾಗ ತಲೆಗೆ ಹೋಗುತ್ತೆ. ಏಕಾದಶಿ ಅನ್ನ ಬಿಟ್ಟರೆ ಮತ್ತೇನು ತಲೆಗೆ ಹೋಗೋಲ್ಲ. ಎಷ್ಟೊತ್ತಿಗೆ ದ್ವಾದಶಿ ಆಗುತ್ತೆ ಎನ್ನುವುದು ಮಾತ್ರ ತಲೆಗೆ ಹೋಗುತ್ತೆ ವಿನ ಮತ್ತೆ ಏನೂ ತಲೆಗೆ ಹೋಗೋಲ್ಲ. ಪುಸ್ತಕ ನೋಡ್ಲಿಕ್ಕೆ ಆಗುವುದೇ ಇಲ್ಲ, ಅರ್ಥ ಆಗುವುದೇ ಇಲ್ಲ. ಯಾಕೆ ಬುಭುಕ್ಷಿತಂ, ಹಸಿದವನಿಗೆ ಏನು ಅರ್ಥನೇ ಆಗುವುದಿಲ್ಲ. ಆದರೆ ಮತ್ತೆ ಯಾಕೆ ಮಾಡ್ತೀರಿ ಅಂತ ಯಾರೋ ಕೇಳಿದ್ರು. ತಪಃ ಅಂತಂದ್ರು. ಏನು ತಪಃ ಅಂತಂದ್ರು? ದೇಹದಂಡನೆ ಅಂತಂದ್ರು. ಏನು ದೇಹದಂಡನೆ? ದೇಹಕ್ಕೆ ಉಪವಾಸ ಹಾಕಿಬಿಟ್ರೆ ದೇಹವನ್ನು ದಂಡಿಸಿದಂತೆ ಆಯ್ತು. ಆನೆಯನ್ನು ದಂಡಿಸುವುದು ಹೇಗೆ? ಉಪವಾಸ ಹಾಕಿ ಅಲ್ವೋ? ಅದೇ ರೀತಿಯಲ್ಲಿ ದೇಹವನ್ನು ದಂಡಿಸುವುದು ಉಪವಾಸದ ಮೂಲಕ. ಇಂತಹ ಉಪವಾಸಕ್ಕೆ ಯಾರು ಹೆದರುವುದಿಲ್ಲವೋ ಆ ಹೆದರುವಿಕೆ ಇಲ್ಲದಿರುವಿಕೆಯೇ ಬ್ರಾಹ್ಮಣ್ಯ. ಏಕಾದಶಿಯೋ, ಚಾತುರ್ಮಾಸ್ಯನೋ, ವಿಷ್ಣು ಪಂಚಕನೋ, ಭೀಷ್ಮ ಪಂಚಕನೋ, ಈ ದಿವಸ ಸಮಾಜಕ್ಕೆ ಮಾಧ್ವರಷ್ಟು ಕೊಡುಗೆ ಬೇರೆ ಯಾರು ಕೊಟ್ಟಿಲ್ರಿ. ಇಡೀ ದೇಶಕ್ಕೆ ಮಾಧ್ವರ ಕೊಡುಗೆ ಬಹಳ. ಏನು? ಚಾತುರ್ಮಾಸ್ಯ ವ್ರತ ಮಾಧ್ವರಿಗುಂಟು, ಏಕಾದಶಿ ಮಾಧ್ವರಿಗುಂಟು. ಅದು ಇಟ್ಟದ್ದು ಕೆಲವರು ಮಾಧ್ವರಿಗೆ ಅಂತ. ಸದ್ಯ ಮಾಧ್ವರು ಮಾಡ್ತಾರೆ. ಯದ್ಯಪಿ ಏಕಾದಶಿ ಆರೋಗ್ಯ ಬೇಕಾದ್ರೂ ಎಲ್ಲರಿಗೂ ಕೂಡ ಏಕಾದಶಿ ಚಾತುರ್ಮಾಸ್ಯ ವ್ರತ ಉಂಟು. ಅವ್ರು ಯಾರೂ ಮಾಡೋಲ್ಲ. ಅದು ಮಧ್ವರು ಕೊಟ್ಟದ್ದು ಅಂತ ಹೇಳಿ ಮಾಧ್ವರಿಗೆ ಬಂತು. ಏನು ಗೊತ್ತಲ್ಲ ಚಾತುರ್ಮಾಸ್ಯ ವ್ರತ ಅಂದ್ರೆ ಏನು? ಏಕಾದಶಿ ವ್ರತದ ಒಂದು ಊಟ ಬಿಟ್ರೆ ಎಷ್ಟು ಉಳಿಯಿತು ನೋಡಿ ದೇಶಕ್ಕೆ. ಅವ ಶಾಸ್ತ್ರಿ ಇದ್ದಂತೆ ಆವಾಗ ಒಬ್ಬ ಪಾಪ ಒಳ್ಳೆಯವ. ಒಳ್ಳೆಯವ್ರನ್ನ ಇಡುವುದಿಲ್ಲ ಬಿಡಿ. ಒಳ್ಳೆಯವರಿಗೆ ಕಾಲವೇ ಅಲ್ಲ, ತೆಗೆದು ಬಿಟ್ರು ಅವನನ್ನು. ಯುದ್ಧ ಆಯ್ತಲ್ಲ, ಭಾರತ ಪಾಕಿಸ್ತಾನ ಯುದ್ಧ ಆಯ್ತು ಅವನ ಕಾಲದಲ್ಲಿ ಕೂಡ. ಯುದ್ಧ ಆದಾಗ ಏನಾಯ್ತು? ದೇಶಕ್ಕೆ ತುಂಬಾ ನಷ್ಟ ಆಯ್ತಲ್ಲ. ಈ ನಷ್ಟವನ್ನು ಭರ್ತಿ ಮಾಡಿದ್ದು ಹೇಗೆ ಗೊತ್ತಾವ? ಆದಿತ್ಯವಾರ ರಾತ್ರಿ ಊಟ ಬಿಡ್ತೇನೆ ಅಂತಂದ. ಅವ ಊಟ ಬಿಡ್ತೇನೆ ಅಂತಂದಾಗ ಇಡೀ ದೇಶ ಅವನಿಗೆ ಬೆಂಗಾವಲಾಗಿ ನಿಂತು ಒಂದು ಹೊತ್ತಿನ ಊಟ ಬಿಡ್ತು. ಅಲ್ಲಿಗಲ್ಲಿಗೆ ಸರಿಯಾಯಿತು. ನಷ್ಟ ಆದದ್ದು ಕೂಡಿ ಬಂತು. ಆದರೆ ಒಂದು ಊಟ ಬಿಟ್ರೇನೆ ನಷ್ಟ ಆದದ್ದು ಕೂಡಿ ಬರುವಾಗ ಏಕಾದಶಿ ದಿವಸ 3 ಊಟ ಬಿಟ್ರೆ ನಮ್ಮ ದೇಶ ಪ್ರಾಯಶಃ ಎದುರಿನಲ್ಲಿರ್ತಿತ್ತು ಕಾಣುತ್ತೆ. ಈಗ ಏನಾಯ್ತು? ಏಕಾದಶಿ ದಿವಸನೇ 6 ಊಟ ಮಾಡ್ತಾರೆ. ಓಹೋ, ಏಕಾದಶಿ ಬಂತ ಅಂತ ಕೇಳುವುದೇ ದ್ವಾದಶಿ ಬೆಳಿಗ್ಗೆ. ಯಾಕೆ? ದಶಮಿ ಕೇಳಿಬಿಟ್ರೆ ಉಪವಾಸ ಮಾಡಬೇಕಾಗುತ್ತೆ ಅವನಿಗೆ ಭಯ ಕಾಣುತ್ತೆ. ಆದರೆ ದ್ವಾದಶಿ ಬೆಳಿಗ್ಗೆ ಆಗೋದು ಓಹ್ ನಿನ್ನೆ ಏಕಾದಶಿ ಇತ್ತಾ ಗೊತ್ತೇ ಇಲ್ಲ ಅಂತ. ಅದಕ್ಕಂದ್ರು ಇಂತಹ ಉಪವಾಸಗಳ ಪ್ರಸಂಗ ಬಂದ್ರೂ ಕೂಡ ಯಾರು ಭಯ ಪಡದೆ ದೇಹವನ್ನು ದಂಡನೆ ಮಾಡುವ ತಾಕತ್ತುಳ್ಳವನೋ ಅರ್ಜುನ, ಇದನ್ನು ಬ್ರಾಹ್ಮಣ್ಯ ಅಂತ ಕರೆದ್ರು. ಯಾರಲ್ಲೇ ಇರಲಿ ಅದು. ನಮಗೆ ಮೇಲ್ನೋಟಕ್ಕೆ ಶೂದ್ರ ಅಂತ ಇದ್ದಾರೆ. ಈಗಲೂ ಕೂಡ ಶೂದ್ರರು ಉಪವಾಸ ಮಾಡುವವರು ಇರ್ತಾರೆ, ಬ್ರಾಹ್ಮಣರು ತಿಂಬಂಡಿಗಳು ಇದ್ದಾರೆ. ಏಕಾದಶಿಯನ್ನು ಕಟ್ಟುನಿಟ್ಟಾಗಿ ಮಾಡಿ, ಅದಕ್ಕೆ ಕಟ್ಟುನಿಟ್ಟು ಅಂತ ಕರೆಯುವುದು ನಾವು. ಆ ಏಕಾದಶಿ ಏನು? ನೀರೂ ಕೂಡ ಕುಡಿಲಿಕ್ಕಿಲ್ಲ. ಮತ್ತೆ 1 ಸೌಟು ತೀರ್ಥ ಮಾತ್ರ. ಯಾರೋ ಅಂದ್ರು ಸಾರಿನ ಸೌಟೋ ಸಾಂಬಾರ್ ಸೌಟೋ ಅಂದ್ರು. ನಮ್ಮಲ್ಲಿ ಪ್ರಶ್ನೆ ಮಾಡುವುದಕ್ಕೆ ಕಮ್ಮಿ ಇಲ್ಲ. ಅದಕ್ಕಂದ್ರೆ ಸಾರು ಸೌಟು ಅಲ್ಲ, ಸಾಂಬಾರು ಸೌಟು ಅಲ್ಲ, ಉದ್ಧರಣೆ ಎಷ್ಟು ಹಿಡಿದೀತು, ಅದರಲ್ಲಿ ನೀರು, ಅದರಲ್ಲಿ ತೀರ್ಥ ಎಷ್ಟು ಹಿಡಿದೀತು. ನಿಮ್ದೊಂದು 3-4 ಉದ್ದಿನ ಕಾಳು ಮುಳುಗುವಷ್ಟು ಹಿಡಿದೀತು ಅಲ್ಲ. ಸೌಟು ಸ್ವಲ್ಪ ದೊಡ್ಡದಾದ್ರೆ ಅದಕ್ಕಂದ್ರೆ ಅರ್ಧವೇ ತೆಗಿ ಅಂತಂದ್ರು. ಹೊರತು 1 ಸೌಟು ಪೂರ ಕುಡಿ ಅಂತ ಅಲ್ಲೇ ಇಲ್ಲ. ಎಷ್ಟು ಅಂತಂದು ಬಿಟ್ರೆ ಹಿರಿಯರಂದ್ರು, ಒಂದು ಕೈಯಲ್ಲಿ ಹೀಗೆ ತೀರ್ಥ ಹಾಕಿದಾಗ 1 ಉದ್ದಿನ ಕಾಳು ಮುಳುಗಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಇವ ಅಂದ ಅದು 1 ಕೊಡದಲ್ಲಿ ಕೂಡ ಉದ್ದಿನ ಕಾಳು ಮುಳುಗುತ್ತೆ ಅಂದ. ಅದ ಮಹಾರಾಯ ಹಾಗಲ್ಲ, 1 ಉದ್ದಿನ ಕಾಳು ಮುಳುಗ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ಅಂತಂದೆ. ಇಷ್ಟು ಮಾತ್ರ ಅಲ್ವೋ? ಅಷ್ಟನ್ನು ಮಾತ್ರ ತಕೊಳ್ಳುವುದಲ್ವೋ? ತಕೊಂಡು ಇರ್ಲಿಕ್ಕೆ ಬೇಕಾದ ತಾಕತ್ತುಂಟಲ್ಲ ಅರ್ಜುನ, ಈ ತಾಕತ್ತೇ ಬ್ರಾಹ್ಮಣ್ಯ. ಇದು ಯಾರಲ್ಲಿ ಉಂಟು? ಹರಿಜನನೇ ಆಗಲಿ. ಅವನಲ್ಲಿ ತಾಕತ್ತುಂಟ, ಅವನಲ್ಲಿ ಶ್ರಮ ಉಂಟ, ಅವನಲ್ಲಿ ದಮ ಉಂಟ, ಅವನಲ್ಲಿ ತಪಸ್ಸುಂಟ. ಅರ್ಜುನ ಬ್ರಾಹ್ಮಣವ ಅಂದ. ಆಧ್ಯಾತ್ಮಿಕದ ಬ್ರಾಹ್ಮಣ್ಯ. ನಾನು ಲೌಕಿಕದ ಬ್ರಾಹ್ಮಣ್ಯ ಹೇಳಲಿಕ್ಕೆ ಹೋಗಲಿಲ್ಲ, ದೈಹಿಕ ಬ್ರಾಹ್ಮಣ್ಯ ಹೇಳಲಿಕ್ಕೆ ಹೋಗಲಿಲ್ಲ. ಸ್ವರೂಪದಲ್ಲಿರತಕ್ಕಂತಹ ಬ್ರಾಹ್ಮಣ್ಯವನ್ನು ನಾನೀಗ ಹೇಳ್ತಾ ಇದ್ದೇನೆ. ಕೃಷ್ಣ ಹೇಳಿದ್ದು ಕೂಡ ಸ್ವಭಾವಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ್ಯಾದಿಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಶಮಃ ಆಮೇಲೆ ತಪಃ, ಶೌಚಂ, ಶೌಚ ಶಬ್ದಕ್ಕೆ ಶುಚಿತ್ವ, ನೈರ್ಮಲ್ಯ, ಆಭ್ಯಂತರ, ಅಂತರ, ಬಹಿ, 2 ರೀತಿಯಾದ ಶುಚಿತ್ವ. ಆಂತರ ಶುಚಿತ್ವ ಅಂದ್ರೆ ಮನಸ್ಸನ್ನು ನಿರ್ಮಲ ಮಾಡಿಟ್ಟುಕೊಳ್ಳೋದು. ಇನ್ನೊಬ್ಬನ ಬಗ್ಗೆ ಕೇಡು ಎಣಿಸ್ಲಿಕ್ಕಿಲ್ಲ, ದ್ರೋಹ ಚಿಂತನೆ ಮಾಡ್ಲಿಕ್ಕಿಲ್ಲ, ಮತ್ಸರ ಪಡ್ಲಿಕ್ಕಿಲ್ಲ. ಇದೆಲ್ಲ ಉಂಟಲ್ಲ, ಇದೆಲ್ಲ ಮನಸ್ಸಿನ ತೆಗೆದು ಬಿಟ್ರೆ ಮನಸ್ಸು ನಿರ್ಮಲ ಆಯಿತು ಅಂತ ಅರ್ಥ. ದೇಹದ ನೈರ್ಮಲ್ಯ ಅಂದ್ರೆ ಪ್ರತಿನಿತ್ಯ ಸ್ನಾನ ಮಾಡುವುದು ಅಷ್ಟೇ ಅಲ್ಲ. ದೇಹದ ನೈರ್ಮಲ್ಯ ಅಂದ್ರೆ ಇನ್ನೂ ತುಂಬ ಕೊಟ್ಟಿದ್ದಾರೆ. ಏನು?
ಮೃತ್ತಿಕಾ ಶೌಚ ಅಂತ ಕೊಟ್ಟರು ಅದನ್ನು. ಮೃತ್ತಿಕಾ ಶೌಚ ಅಂದರೆ ಮಣ್ಣಿನಿಂದ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು. ಬಹಿರ್ದೇಶಕ್ಕೆ ಅಂತ ಹೋಗ್ತೇವಲ್ಲ, ಬೆಳಿಗ್ಗೆ ಎದ್ದು ನಮ್ಮದು ದೈನಂದಿನ ಕಾರ್ಯಕ್ರಮಗಳುಂಟಲ್ಲ, ನಿಮ್ದೇನು ನ್ಯಾಚುರಲ್ ಕಾಲ ಏನೋ ದೈನಂದಿನದ್ದುಂಟಲ್ಲ ನಮ್ಮಲ್ಲಿ. ದೈನಂದಿನಕ್ಕೆ ಹೋದ ಮೇಲೆ ಶುಚಿಯಾಗುವುದು ಹೇಗೆ ಅಂತ ಕೇಳಿದರೆ ಶಾಸ್ತ್ರಕಾರರಂದ್ರು ಮಣ್ಣಿನಿಂದ ಅಂತಂದ್ರು. ಎರಡೂ ಕೈಗಳಿಗೂ ಒಳ್ಳೆಯ ಮಣ್ಣನ್ನು, ಮೃದುವಾದ ಮಣ್ಣನ್ನು ಸಾರಿಸಿ ಅದರ ಕಲ್ಲನ್ನೆಲ್ಲ ತೆಗೆದು ಆ ಮಣ್ಣನ್ನು ಎರಡೂ ಕೈಗಳಿಗೂ ಕಾಲುಗಳಿಗೂ ಹಾಕಿ ನೀನು ನಿರ್ಮಲನಾಗ್ತಿಯಲ್ಲ, ಇದು ಶೌಚ. ಇದನ್ನು ಶುಚಿತ್ವ ಅಂತ ಕರೆದ್ರು. ಅದು ತುಂಬ ಸಲ ಹಾಕಬೇಕು. ಅದರಿಂದ ಏನಾಗುತ್ತೆ? ಅದರಿಂದಾಗಿ ದೇಹದಲ್ಲಿರತಕ್ಕಂಥ ಕಶ್ಮಲ ಹೋಗುತ್ತೆ ಅಂದರು. ಮಲ್ಲಾಡಿಹಳ್ಳಿ ಅಂತ ಗೊತ್ತಾ? ಚಿತ್ರದುರ್ಗದ ಬಳಿಯಲ್ಲಿ ಅಲ್ಲಿ ಒಬ್ಬ ಸನ್ಯಾಸಿ ಇದ್ದ. ಕಾವಿ ಹುಡ್ತಿರ್ಲಿಲ್ಲ, ಬಿಳಿ ಬಟ್ಟೆ. ಅವನ ಹೆಸರು, ಅಡ್ಡ ಹೆಸರು ತಿರುಕಾಂತ. ಇಲ್ಲೇ ಬ್ರಹ್ಮಾವರದವ, ಈಗ ಇಲ್ಲ. ಅವೊಂದು ಇಷ್ಟು ಜಾಗ ಖಾಲಿ ಬಿಟ್ಟು ಅದರಲ್ಲಿ ಮಣ್ಣು ತುಂಬಿಸಿದ್ದಾನೆ, ಒಳ್ಳೆ ಕೆಂಪು ಮಣ್ಣು ತುಂಬಿಸಿದ್ದಾನೆ. ಅದರಲ್ಲಿ ಯಾರೋ ನಿಮ್ಮಂಥವ್ರು ಹೋಗಿ ಕೇಳಿದೆವು, ಇದು ಖಾಲಿ ಯಾಕೆ ಬಿಟ್ಟಿದ್ದೆ? ಒಂದು 10 ತೆಂಗಿನ ಸಸಿ ಹಾಕಿದ್ರೆ ಒಂದೊಂದು ತೆಂಗಿನ ಮರದಲ್ಲಿ 100 ಕಾಯಿ ಬರ್ತಿದ್ರೆ ಒಂದೊಂದು ಕಾಯಿಗೆ 8 ರೂಪಾಯಿ ಅಂತಿದ್ರೆ ಎಷ್ಟಾಗ್ಲಿಲ್ಲ ನೋಡು ಅಂತ ಯಾರೋ ಲೆಕ್ಕ ಹಾಕಿದ್ರು. ಅಲ್ಲಿ ಹೋಗಿ ತಮ್ಮ ಕೃಷಿ ಮಂಡೆ ಬಿಟ್ಟಿಲ್ಲ. ಅವ ಅಂದ, ಇದು ಖಾಲಿ ಬಿಟ್ಟದ್ದಲ್ಲ, ಇದಕ್ಕೆ ಕೆಲಸ ಉಂಟು. ಏನು ಕೆಲಸ? ಯಾರು ತಮ್ಮ ಮೈಯಲ್ಲಿ ಕುಷ್ಠಾದಿಗಳು ಉಳ್ಳವರಾಗಿರ್ತಾರೋ ಅವ್ರು ಇಲ್ಲಿಗೆ ಬರ್ತಾರೆ, ಅವರನ್ನು ಈ ಮಣ್ಣಲ್ಲಿ ಹೊರಳಾಡಿಸ್ತೇನೆ ನಾನು. 1 ವಾರ ಹೊರಳಾಡಿಸ್ತೇನೆ. ಅದೇ ಮಡೆ ಸ್ನಾನ. ನಮ್ಮಲ್ಲಿ ಪತ್ರಿಕೆಯಲ್ಲಿ ಮಡೆ ಸ್ನಾನ ಅಂತ ಬಂತು, ಅವರಿಗೆ ಗೊತ್ತಿಲ್ಲ ಏನು ಅದು. 2 ಮಡೆ ಹಾಕಿ ಒಂದೇ ಮಡೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಈಗ ಯಾರ್ಯಾರು. ಪುನಃ ಅದಕ್ಕೆ 2 ಮಡೆ ಹಾಕಿದ್ದಾರೆ. ಒಂದೇ ಸಾಕು. ಯಾಕೆಂದ್ರೆ ಅವರಿಗೆ ಮಡೆ ಸ್ನಾನ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಕಾಣುತ್ತೆ. ಆದ್ರೆ ಮಡೆ ಸ್ನಾನ ನೋಡ್ರಿ, ಮೊನ್ನೆಯಿಂದ ಬೇಕಾದ್ರೆ ಪತ್ರಿಕೆ ತೆಗೆದು ನೋಡಿ, ಮಡೆ ಸ್ನಾನ ಅಂತಾರೆ. ಈಗ ಇಡೆಯಲ್ಲಿ ಮತ್ತೊಂದು ಎಡೆ ಸ್ನಾನ ಅಂತ ಶುರುವಾಗಿದೆ, ಅದು ಬಿರಲಿ, ಅದು ಬೇರೆ ಹೋಯ್ತು. ಅಂತೂ ಮಡೆ ಸ್ನಾನ ಅಲ್ಲ, ಮಡೆ ಸ್ನಾನ. ಅದೇ ಏನು ಮತ್ತು ಅಲ್ಲಿ ನೆಲದಲ್ಲಿ ಸುತ್ತ ಉರುಳತಕ್ಕಂಥ ಪ್ರಸಂಗನ ಒಂದು ಉಂಟಲ್ಲ. ಏನಾಗುತ್ತೆ? ಅದರಿಂದ ದೇಹದಲ್ಲಿರತಕ್ಕಂಥದ್ದು ಹೋಗುತ್ತೆ. ಏನಾಯ್ತು? ದೇಹ ಶುಚಿಯಾಯಿತು. ಇದು ಏನು? ಶೌಚ. ಇಂತಹ ಶೌಚವನ್ನು ಮಾಡಿಕೊಳ್ಬೇಕು ಅಂತ ಯಾರಿಗೆ ತೋರುತ್ತೆ ಆ ಶೌಚ ಮಾಡ್ತಾನೋ ಇದು ಬ್ರಾಹ್ಮಣ್ಯ. ಶೌಚಂ. ನಮ್ಮಲ್ಲಿ ಆ ಸಂಪ್ರದಾಯನೇ ಇಲ್ಲ ಕಾಣುತ್ತೆ. ಬಹಿರ್ದೇಶಕ್ಕೆ ಹೋಗಿ ಬಂದರೆ ಕೈ ಕಾಲುಗಳಿಗೆ ಮಣ್ಣು ಹಾಕಿ ತೊಳೆಯತಕ್ಕಂಥ ಕ್ರಮವೇ ನಮ್ಮಲ್ಲಿಲ್ಲ. ಉತ್ತರ ಭಾರತದಲ್ಲಿ ಈಗಲೂ ಉಂಟು. ಅಲ್ಲಿಯ ಜನ ಈಗಲೂ ಅದನ್ನು ಅನುಸರಿಸಿಕೊಂಡು ಬರ್ತಾರೆ. 2 ಕೈಗೂ ಕಾಲಿಗೆ 2 ಕಡೆಗೂ ಮಣ್ಣು ಹಾಕಿ, ಇದು ಶೌಚ ಅಂತ ಕರೆದ್ರು. ಶೌಚಂ. ಆಮೇಲೆ ಕ್ಷಾಂತಿ. ಕ್ಷಾಂತಿ ಶಬ್ದಕ್ಕೆ ಸಿಟ್ಟು ಬಾರದೆ ಇರುವಿಕೆ. ಹುಟ್ಟಿದ ಸಿಟ್ಟನ್ನು ಇಟ್ಟುಕೊಳ್ಳುವುದಲ್ಲ, ಸಿಟ್ಟು ಬಾರದೆ ಇರುವಿಕೆ. ಸಿಟ್ಟೇ ಬರಬಾರದು. ಯಾರು ಏನು ಮಾಡಿದ್ರೂ ಕೂಡ, ಉಪನ್ಯಾಸ ನಡೀತಿರುವಾಗ ಯಾರು ಏನು ಅದೆಲ್ಲ ಹೇಳಲಿಲ್ಲ. ಆ ಸಮಯದಲ್ಲಿ ಸಿಟ್ಟು ಬಾರದಿದ್ರೇನೆ ಕೃಷ್ಣ ಅಂದ, ಏನು ತಾಮಸ ನೀನು ಅಂದ. ಮತ್ತೆ ಆ ಸಮಯದಲ್ಲಿ ಸಿಟ್ಟು ಬರಬೇಕು. ಸುಮ್ಮನೆ ಮನೆಯವರು ಏನೋ ಮಾತಾಡ್ತಾ ಬಂದರು, ಒಮ್ಮೆಲೆ ಸಿಟ್ಟಿಗೆಲ್ಲ ಅವಳು ಸಿಟ್ಟಾದಳು. ಆ ಸಿಟ್ಟಿಗೆ ಕೂಡಿಸು ಈ ಸಿಟ್ಟು. ಅದಕ್ಕೆ ಈ ಸುಮ್ಮನೆ ರೇಗಾಡೋದು. ಏನೋ ಒಂಚೂರು ತಪ್ಪು ಮಾಡಿದ ಯಾರೋ ಒಬ್ಬ, ಏನು ಬೇರೆ ಅವನು ಇವ ಸುಮ್ಮನೆ ಕೂತಿದ್ದ, ನೀವೇನು ಕೆಲಸದಲ್ಲಿರೋ ಸುಮ್ಮನೆ ಕೂತಿದ್ದ, ಏನೊಂದು ತಪ್ಪು ಮಾಡಿದ. ಒಂದು ತಪ್ಪು ಮಾಡಿದ್ದಕ್ಕೆ ರಾಧಾಂತ ಮಾಡಿದ. ಅದೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಇದು ಏನು ಅಂತ ಕರೆದ್ರು? ಕ್ರೋಧ ಅನುತ್ಪತ್ತಿ. ಸಿಟ್ಟೇ ಬರಬಾರ್ದು ಅಂತ ಅರ್ಥ ಅಲ್ಲ. ಜಾಗದಲ್ಲಿ ಸಿಟ್ಟು ಬರಬೇಕು, ಸಂದರ್ಭದಲ್ಲಿ ಸಿಟ್ಟು ಬರಬೇಕು, ಎಷ್ಟು ಬೇಕೋ ಅಷ್ಟೇ ಸಿಟ್ಟು ಬರಬೇಕು. ಇದು ತಪ್ಪು ಮಾಡಿದ್ದು ಸ್ವಲ್ಪ, ಸಿಟ್ಟು ಬ್ರಹ್ಮಾಂಡ. ಕ್ರೋಧ ಅನುತ್ಪತ್ತಿ, ಸಿಟ್ಟಿಗೇಳಬಾರದು. ಕ್ಷಾಂತಿ. ಇದನ್ನು ಕ್ಷಾಂತಿ ಅನ್ನತಕ್ಕಂತಹ ಶಬ್ದದಿಂದ ಕರೆದ್ರು. ಆಮೇಲೆ ಆರ್ಜವ ಅಂತಂದ್ರೆ ತ್ರಿಕರಣದಲ್ಲಿ ಏಕರೀತಿಯಲ್ಲಿರುವುದು. ರುಜು. ರುಜು ಅಂದ್ರೆ ನೇರ. ಕಾಯೇನ ವಾಚ ಮನಸ. ಕಾಯ ವಾಚ ಮನಸ ಅಲ್ಲ. 3 ಕಡೆಯೂ ರಾಗ ಉಂಟಲ್ಲ, ಅದಕ್ಕೋಸ್ಕರ ಕೆಲವರು ಕಾಯ ವಾಚ ಮನಸ ನಾವು ಚೆನ್ನಾಗಿದ್ದೇವೆ ಅಂತಾರೆ. ಕಾಯ ಅಂದ್ರೆ ತಪ್ಪದು. ಆವಾಗ ನೀನು ಕಾಯ ಅಂದ್ರೆ ಪರಂದು ಅಂತಾನೆ ಅಷ್ಟೇ. ಆದ್ರಿಂದ ಅದಕ್ಕೆ ಅವಕಾಶ ಕೊಡುವುದೇ ಬೇಡ. ಕಾಯೇನ. ವಾಚ ಅಂದ್ರೆ ಮಾತಿನಿಂದ, ಮನಸ ಅಂದ್ರೆ ಮನಸ್ಸಿನಿಂದ. ಅದೇ ರೀತಿಯಲ್ಲಿ ಕಾಯೇನ ಅಂದ್ರೆ ದೇಹದಿಂದ. ದೇಹದಿಂದ ಅಂತ ಆಗಬೇಕಾದ್ರೆ ಕಾಯೇನ ಅಂತ ಆಗಬೇಕು. ಕಾಯೇನ ವಾಚ. ಕಾಯೇನ ವಾಚ ಮನಸೇಂದ್ರಿಯ ಇರುವ, ಅಲ್ಲಿ ಕಾಯ ವಾಚ ಮನಸೇಂದ್ರಿಯ ಇರುವ ಅಂತಂತೇವ? ಇಲ್ಲಲ್ಲ. ಕಾಯೇನ ವಾಚ ಮನಸ ಇಂದ್ರಿಯ. ಅದೇ ಕಾಯೇನ ಅಂದ್ರೆ ದೇಹದಿಂದ. ಕಾಯ ವಾಚ ಮನಸ ಅಲ್ಲ, ಕಾಯೇನ ವಾಚ ಮನಸ.
ಈ ಮೂರರಿಂದಲೂ ಕೂಡ ತ್ರಿಕರಣದಿಂದ ರುಜು ಯಾರಿರ್ತಾನೋ, ಏನು ಎಣಿಸ್ತಾನೋ ಅದೇ ಬಾಯಿಯಲ್ಲಿ, ಏನು ಬಾಯಿಯಲ್ಲೋ ಅದೇ ಮಾಡ್ತಾನೆ. ಹೇಳೋದೊಂದು, ಮಾಡುವುದೊಂದು, ಮಾಡುವುದೊಂದು. ಏನು ಹೇಳ್ತಾನೋ, ಯಾವ ಒಂದನ್ನು ಹೇಳ್ತಾನೋ ಅದೇ ಒಂದನ್ನು ಆಡ್ತಾನೆ, ಅದೇ ಒಂದನ್ನು ಮಾಡ್ತಾನೆ. ಹೇಳುವುದು ಯಾವುದೋ ಒಂದು, ಆಡುವುದು ಇನ್ನೊಂದು, ಮಾಡುವುದು ಮತ್ತೊಂದು. ಆರ್ಜವಂ, ರುಜುತ್ವಂ, ಆಮೇಲೆ ಜ್ಞಾನಂ, ವಿಜ್ಞಾನಂ, ಆಸ್ತಿಕ್ಯಂ. ಜ್ಞಾನ, ವಿಜ್ಞಾನ, ಆಮೇಲೆ ಆಸ್ತಿಕ್ಯ. ಜ್ಞಾನ ವಿಜ್ಞಾನದ ಬಗ್ಗೆ ಒಂಚೂರು ವಿವರಣೆ ಉಂಟು, ಅದರಿಂದ ಈಗ ಬೇಡ. ಅದು ಆಸ್ತಿಕ್ಯದ ಬಗ್ಗೆ ಹೇಳ್ತೇನೆ. ಆಸ್ತಿಕ್ಯ ಸುಲಭದಲ್ಲಿ ಉಂಟು. ಏನು? ಮಾಡಿದಂತಹ ಕೆಲಸಕ್ಕೆ ಫಲ ಇದೆ ಅನ್ನತಕ್ಕಂಥ ತಿಳುವಳಿಕೆಗೆ ಆಸ್ತಿಕ್ಯ ಅಂತಂದ್ರು. ದೇವರ ಪೂಜೆ ಮಾಡಿದೆವು, ಫಲ ಇದೆ. ಜಪ ಮಾಡಿದೆವು, ಫಲ ಇದೆ. ಹೋಮ ಮಾಡಿದೆವು, ಫಲ ಇದೆ. ಇನ್ನೊಬ್ಬರಿಗೆ ಉಪಕಾರ ಮಾಡಿದೆವು, ಫಲ ಇದೆ ಅಂತ ಹೇಳಬೇಕಾಗಿಲ್ಲ. ಅವನ ಮುಖದಲ್ಲಿ ನಗು ಬರುತ್ತೆ, ಅಥವಾ ಅವನ ನಮಗೆ ಉಪಕಾರ ಮಾಡ್ತಾನೆ ಅಂತದ್ದಕ್ಕಲ್ಲ. ಯಾವುದು ಈಗ ವೈದಿಕ ಪ್ರಕ್ರಿಯೆಗಳು ಅಂತ ಉಂಟೋ ಆ ವೈದಿಕ ಕ್ರಿಯೆಗಳನ್ನು ಮಾಡಿದಾಗ ಫಲ ಉಂಟು, ಖಾತ್ರಿ ಅಂತ ತಿಳುವಳಿಕೆಯನ್ನು ಆಸ್ತಿಕ್ಯ ಅಂತ ಕರೆದ್ರು. ಇಂತಹ ಆಸ್ತಿಕ್ಯ ಯಾರಿಗುಂಟೋ ಅವನನ್ನು ಬ್ರಾಹ್ಮಣ ಅಂತ ಕರೆದ್ರು. ಆಸ್ತಿಕ್ಯವನ್ನೇ ಬ್ರಾಹ್ಮಣ್ಯ ಅಂತ ಕರೆದ್ರು. ಯಾವ ಜಾತಿಯವನೇ ಆಗಲಿ, ದೈಹಿಕವಾಗಿ ಎಂಥ ಜಾತಿಯವನೇ ಆಗಲಿ, ಅವನಿಗೆ ಈ ತಿಳುವಳಿಕೆ ಗಟ್ಟಿ ಉಂಟೋ, ಮಾಡಿದಂತಹ ಸತ್ಕರ್ಮಕ್ಕೆ ಫಲ ಖಂಡಿತ. ಸತ್ಕರ್ಮಕ್ಕೆ ಅಂತಲ್ಲ, ಮಾಡಿದಂತಹ ಕರ್ಮಕ್ಕೆ ಫಲ ಉಂಟೇ ಅನ್ನತಕ್ಕಂಥ ತಿಳುವಳಿಕೆ ಯಾರಿಗೆ ಗಟ್ಟಿ ಉಂಟೋ ಅದು ಬ್ರಾಹ್ಮಣ್ಯ. ಆ ಧರ್ಮ ಉಳ್ಳವನನ್ನು ಬ್ರಾಹ್ಮಣ ಅಂತ ಕರೆದ್ರು. ಜೊತೆಯಲ್ಲಿ ಜ್ಞಾನಂ, ವಿಜ್ಞಾನಂ, ಆಸ್ತಿಕ್ಯಂ, ಬ್ರಾಹ್ಮಂ ಕರ್ಮ ಸ್ವಭಾವಜಂ, ಜೀವನ ಸ್ವಭಾವಕ್ಕೆ ಸೇರಿದ್ದು ಅರ್ಜುನ ಎಂಬಲ್ಲಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.